अध्याय शुश्रूषा कृष्णपूजारतम्बुरिं विश्वेशमिष्टदं वन्दे परिव्राट् जन्माद्यस्य यतोऽन्वयादितरतश्चार्तेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र सर्गो मृषां धाम्ना स्वेन सदा निरस्तकुहकं सत्यं परं धीमहि यं प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि निगमकल्पतरोर्गलितं फलं सुखमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः हरिकथामृतसार गुरुಗಳ ಕರುಣದಿಂದ ಪನಿತು ಬೇಡುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಭಗವಂತ ಲಕ್ಷ್ಮೀ ನರಸಿಂಹದೇವರಾಗಿ ಉಗ್ರ ರೂಪದಿಂದ ಪ್ರಕಟನಾಗಿ ನಿಂತಿದ್ದಾನೆ ಪರಮಾತ್ಮ. ಎಲ್ಲರೂ ಕೂಡ ನೋಡಿ ಗಾಬರಿಯಾಗಿದ್ದಾರೆ, ಭೀತರಾಗಿದ್ದಾರೆ. ಆದರೆ ಪರಮಾತ್ಮ ದಾಸರು ಹೇಳಿದಂತೆ ತೋರಿಸಿಬಿಟ್ಟ. ಪರಮಾತ್ಮ ಪ್ರಹ್ಲಾದರಾಜರ ತಮ್ಮ ಸಹ್ಲಾದ ಅವರೇ ಜಗನ್ನಾಥ ದಾಸರು, ಅವರೇನೆ ಬಹುಶಃ ಇದನ್ನು ನೋಡಿದ್ರು ಕಾಣುತ್ತದೆ. ಆದ್ದರಿಂದಲೇ ಅವರು ಹೇಳುವಾಗ ಈ ಮಾತನ್ನು ಹೇಳಿದ್ದಾರೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆನ ನಿಮಗೆಂಬನು. ಪರಮಾತ್ಮ ಅವನು ನಿಂತು ಪಾಡಿದರೆ ನಲಿವ ಅಂತ ಹೇಳ್ತಾನೆ. ಪ್ರಹ್ಲಾದರಾಜರು ನಿಂತು ಗಾನವನ್ನ ಮಾಡ್ತಾ ಇದ್ರೆ, ಹರಿನಾಮ ಸ್ಮರಣೆ ಸಂಕೀರ್ತನೆಯನ್ನ ಮಾಡ್ತಾ ಇದ್ರೆ ಕಂಬ ಒಳ್ಕೊಂಡು ಬಂದು ಪರಮಾತ್ಮ ನರ್ತನೆ ಮಾಡಿಬಿಟ್ಟಂತೆ ಭಗವಂತನ ಸರಿಸಿ. ಅದಕ್ಕಿದೇ ನಿದರ್ಶನ. ನಿಂತರೆ ನಲಿವ ಅಂತ ನಿಂತು ಹಾಡು ಹೇಳಿದ್ರೆ ಪರಮಾತ್ಮನನ್ನ ಭಕ್ತರಿಗೋಸ್ಕರ ತಾನೇ ಕುಣಿದು ಬಿಡ್ತಾನೆ ಪರಮಾತ್ಮ. ಹಾಗೆ ಕುಣಿದು ಬಂದಿದ್ದಾನಂತೆ ಭಗವಂತ. ಇನ್ನು ದಾಸರೆಲ್ಲರೂ ಕೂಡ ಸೇರಿ ಅವರು ಕುಣಿದ್ರೆ ಭಗವಂತ ಒಲಿದು ಬಿಟ್ಟಿದ್ದಾನೆ ಅವರಿಗೆಲ್ಲ. ವಿಜಯದಾಸರು ಮೊದಲಾದವರೆಲ್ಲರೂ ಕೂಡ ಅವರು ವಿಶೇಷವಾಗಿ ಭಗವಂತನ ಇದರಲ್ಲಿ ಲಜ್ಜೆ ಬಿಟ್ಟು ಕುಣಿದಿದ್ದಾರೆ. ಅವರು ಕುಣಿದಾಗ ಭಗವಂತ ಒಲಿದಿದ್ದಾನೆ ಅಂತ ಅವರನ್ನ ನರ್ತನೆ ಮಾಡಿದರೆ ಒಲಿತೇನೆ ಅನ್ನೋದನ್ನು ತೋರಿಸಿದ್ದಾನೆ. ಹಾಗೆ ಪರಮಾತ್ಮ ಪ್ರಕಟಗೊಂಡಿದ್ದಾನೆ. ಯಥಾ ನೃಸಿಂಹೌ ಜಸಿಸೋ ಸುರಸ್ತತಾ ಅಲಕ್ಷಿತೋಕ್ತೌ ಪತಿತ ಪತಂಗಮೋ. ಅದ್ಭುತವಾಗಿದ್ದಾನೆ ಪರಮಾತ್ಮ. ಯಾವ ರೂಪ ಅದು ಪರಮಾತ್ಮನದ್ದು ಅಂತಂದ್ರೆ ಕಣ್ಣುಗಳೆಲ್ಲ ಹೊಳಿತಿದ್ದಂತೆ. ಈ ಬಂಗಾರವನ್ನ ಕಾಯಿಸಿ ಕುದಿಸಿದಾಗ ಬಂಗಾರ ಹೇಗೆ ಹೊಳಿತದೋ ಹಾಗೆ ಬಂಗಾರದಂತೆ ಆ ಕಣ್ಣುಗಳು ಹೊಳಿತಿದ್ವಂತೆ. ನಮ್ಮ ಕಣ್ಣುಗಳೆಲ್ಲ ಹೀಗೀಗ ಅಗಲವಾಗಿರುತ್ತದೆ. ಲಕ್ಷ್ಮೀ ನರಸಿಂಹದೇವರ ಕಣ್ಣು ಅವರದ್ದು ವೃತ್ತಾಕಾರವಾಗಿರ್ತದಂತೆ. ವೃತ್ತಾಕಾರ. ಆ ವೃತ್ತಾಕಾರದ ಕಣ್ಣು ಹೊಳಿತಾ ಇತ್ತಂತೆ. ಅಂಥ ಕಣ್ಣನ್ನು ಇಟ್ಟುಕೊಂಡು ಬಂದು ನಿಂತಿರುವಾಗ ಎಲ್ಲರೂ ಕೂಡ ಒಂದು ಸರ್ತಿ ಸ್ತಬ್ಧರಾಗಿ ಹೋಗಿದ್ದಾರೆ. ಎಲ್ಲರೂ ಕೂಡ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ ಕರುಳುಗಳನ್ನೆಲ್ಲವನ್ನು ಕೂಡ ಕಿತ್ತಿ ಪರಮಾತ್ಮ ಮಾಲಾಕಾರವಾಗಿ ಮಾಡಿ ಹಾಕೊಳ್ತಿದ್ರೆ ಬ್ರಹ್ಮದೇವರು ಬಂದ್ರಂತೆ. ಬ್ರಹ್ಮದೇವರು ಬಂದು ನತೋಸ್ಮ್ಯನಂತಾಯ ದುರಂತ ಶಕ್ತಯೇ ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣೇ ವಿಶ್ವಸ್ಯ ಸರ್ಗಸ್ಥಿತಿ ಸಂಯಮಾನ್ ಗುಣೈಃ ಸ್ವಲೀಲಯ ಸಂದದತೆ ವ್ಯಯಾತ್ಮನೇ. ಆ ಸಂದರ್ಭ
ಲಕ್ಷ್ಮೀ ನರಸಿಂಹದೇವರನ್ನು ಸ್ತೋತ್ರ ಮಾಡ್ತಿದ್ದಾರೆ. ನತೋಸ್ಮಿ ಅನಂತಾಯ, ಅನಂತನಾಗಿರುವ ಭಗವಂತನೇ, ದುರಂತ ಶಕ್ತಯೇ ಪರಮಾತ್ಮ, ನಿನ್ನ ಶಕ್ತಿಗೆ ಕೊನೆಯಿಲ್ಲ ಅಂತ ಪರಮಾತ್ಮನಿಗೆ ಪರಾಕ್ರಮ, ಅದ್ಭುತ, ಪವಿತ್ರ ತ್ರಿಗುಣಗಳಿಂದ ವಿಶ್ವದ ಸೃಷ್ಟಿ ಸ್ಥಿತಿ ಲಯಗಳನ್ನೆಲ್ಲ, ವಿಶ್ವಸ್ಯ ಸರ್ಗ ಸ್ಥಿತಿ ಸಂಯಮಾನ್ ಗುಣೈಹಿ, ಎಲ್ಲವನ್ನ ಮಾಡುವಂತಹ ನಿನಗೆ ಅಳಿವೇ ಇಲ್ಲ ಭಗವಂತ, ನಿನಗೆ ನಮೋ ನಮಃ ಅಂತ ಸ್ತೋತ್ರ ಮಾಡುತ್ತಾರೆ. ಪರಮಾತ್ಮನನ್ನ ಸ್ತೋತ್ರ ಮಾಡುತ್ತಿದ್ದಾರೆ ಲಕ್ಷ್ಮೀ ನರಸಿಂಹದೇವರನ್ನು. ಅವರು ಸ್ತೋತ್ರ ಮಾಡಿದ್ರು, ಸಮಾಧಾನ ಆಗಲಿಲ್ಲ. ರುದ್ರದೇವರು ಸ್ತೋತ್ರ ಮಾಡ್ತಾರೆ. ಕೋಪಕಾಲೋ ಯುಗಾಂತಸ್ತೆ ಹತೋಯಮಸುರೋಲ್ಪಕಃ ತತ್ಸುತಂ ಪಾಕ್ಯನುಸೃತಂ ಭಕ್ತಂತೆ ಭಕ್ತವತ್ಸಲ. ರುದ್ರದೇವರು ಹೇಳಿದರು, ಕೋಪಕಾಲ, ಭಗವಂತನಿಗೆ ಕೋಪದ ಕಾಲ ಅಂದ್ರೆ ಯಾವುದು ಗೊತ್ತಾ? ಅದು ಪ್ರಳಯ ಕಾಲ ಅಂತ ಹೇಳುತ್ತಾರೆ. ಆ ಪ್ರಳಯ ಕಾಲ ಈಗಾಗಲೇನೆ ಏನಾಗಿದೆ ಅಂದ್ರೆ, ಆ ಅಸುರನನ್ನು ಕೊಂದು ಹಾಕಿದ್ದಿ, ನಿನ್ನ ಕೋಪ ಶಾಂತ ಆಗಬಹುದು. ಅವನ ಮಗ ನಿನ್ನ ಭಕ್ತ, ಅವನ ಮೇಲೆ ಅನುಗ್ರಹ ಮಾಡಬೇಕು, ಅದಕ್ಕೋಸ್ಕರ ಕೂಡ ನೀನು ಶಾಂತನಾಗು ಅಂತ ಅವರು ಸ್ತೋತ್ರ ಮಾಡುತ್ತಾರೆ. ಇಂದ್ರ ಸ್ತೋತ್ರ ಮಾಡಿದ್ದಾನೆ. ಪಿತೃದೇವತೆಗಳು, ಸಿದ್ಧರು, ವಿದ್ಯಾಧರರು, ಮನುಗಳು, ನಾಗ, ಪ್ರಜಾಪತಿಗಳು, ಕಿಂಪುರುಷರು, ಗಂಧರ್ವರು, ಯಕ್ಷರು, ಚಾರಣರು, ವೇತಾಳರು, ಕಿನ್ನರರು, ಎಲ್ಲರೂ, ವಿಷ್ಣು ಪಾರ್ಷದರು ಎಲ್ಲರೂ ಸ್ತೋತ್ರ ಮಾಡಿದ್ರಂತೆ. ಎಲ್ಲ ಸ್ತೋತ್ರ ಮಾಡಿದಾಗಲೂ ಕೂಡ ಆಗಲಿಲ್ಲ. ಕಡೆಗೆ ನಮ್ಮ ಯಾರ ಸ್ತೋತ್ರಕ್ಕೂ ಕೂಡ ಭಗವಂತ ಬದುಕ್ತಾ ಇಲ್ಲ ಅಂತ ಕಡೆಗೆ ಏನ್ ಮಾಡಿದ್ರಂತೆ, ಎಲ್ಲ ದೇವತೆಗಳು ಕೂಡ ಸೇರಿಕೊಂಡು ಲಕ್ಷ್ಮೀದೇವಿಗೆ ಹೇಳಿದ್ರಂತೆ, ಅಮ್ಮ ತಾಯಿ, ನಿನ್ನ ಗಂಡ ಅವನು ಏನಾದ್ರೂ ಮಾಡಿ ನೀವೇ ಸಮಾಧಾನ ಮಾಡಬೇಕು, ಅವನನ್ನ ಹೋಗು ಶಾಂತ ಮಾಡು ಅಂತ ಲಕ್ಷ್ಮೀದೇವಿಯನ್ನ ಕಳಿಸಿದ್ರೆ, ಲಕ್ಷ್ಮೀದೇವಿ ಹೇಳಿದಂತೆ, ಸ್ವಾಮಿ ದಯವಿಟ್ಟು ನನ್ನ ದಬ್ಬೆಡ್ರಿ ಮುಂದಕ್ಕೆ, ಇವ್ರು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಅಂದಂತವ್ರು. ಇವ್ರು ಯಾರು ಅಂತಲೇ ಗೊತ್ತಿಲ್ಲ. ಅಲ್ಲ ನಿನ್ನ ಗಂಡ, ಅಯ್ಯೋ ನಮ್ಮ ಗಂಡ ಹೀಗೆಲ್ಲ ಇಲ್ಲ, ಅವರು ನಮ್ಮ ಮನೆಯವರಲ್ಲ ಇವರು ಅಂತಂದಂತ ಒಂದ್ಸರಿ. ಇದನ್ನೇ ಮುಖ್ಯಂತಿ ಸೂರಯ ಅಂತ ಹೇಳೋದು. ಜ್ಞಾನಿಗಳಿಗೂ ಮೋಹ ಮಾಡ್ತಾನೆ. ಲಕ್ಷ್ಮಿ ಗೊತ್ತಿಲ್ಲ ಅಂತಲ್ಲ. ನರಸಿಂಹಂ ಶಂಕಿತೇವ ಶ್ರೀಹಿ ಲೋಕಮೋಹಾಯ ನಾಯಯವು ಅಂತ ನೋಯಯವು ಅಂತ ಹೇಳುತ್ತಾರೆ. ಲೋಕಮೋಹಕ್ಕೋಸ್ಕರ ಅಂದ್ರೆ ನನಗೂ ಗೊತ್ತಿಲ್ಲ ಅಂತಂದ್ರೆ ಲಕ್ಷ್ಮೀದೇವಿಗೂ ಅಜ್ಞಾನ ಇದೆ ಅಂತ ಅಯೋಗ್ಯವು ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಮಾಡಿದ್ದಷ್ಟೇ. ಲೋಕಮೋಹಾಯ ನೋಯಯವು ಅಂತ ಹೇಳುತ್ತಾರೆ. ಆದ್ರೆ ಲಕ್ಷ್ಮೀದೇವಿ ಗೊತ್ತು. ಆದರೂ ಆ ಕಾಲದಲ್ಲಿ ಪ್ರಹ್ಲಾದರಾಜರಿಗೆ ಕೀರ್ತಿಯನ್ನು ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ಭಗವಂತನೂ ಕೂಡ ಬ್ರಹ್ಮದೇವರು ಸ್ತೋತ್ರ ಮಾಡಿದರೆ ಶಾಂತ ಆಗಲಿ. ಸಾಕ್ಷಾತ್ ವಾಯುದೇವರವರು ಅಂದ್ರೆ ಅವರು ಅತ್ಯಂತ ಪ್ರೀತಿ ಪಾತ್ರರಾದವರು ಭಗವಂತನಿಗೆ. ವಾಯುದೇವರು ಸ್ತೋತ್ರ ಮಾಡಿದ್ರು. ಬೇರೆ ಬೇರೆ ಇವು ಪ್ರಹ್ಲಾದರಾಜರಿಗಿಂತಲೂ ಕೂಡ ಕಕ್ಷೆಯಲ್ಲಿ ಬಹಳ ಮೇಲಿರುವವರು ಅವರೆಲ್ಲ. ಅವರು ಸ್ತೋತ್ರ ಮಾಡಿದ್ರೆ ಆಗಲಿಲ್ಲ, ಕೊನೆಗೆ ಪ್ರಹ್ಲಾದರಾಜರು ಮಾಡಿದ್ರೆ ಆಗ್ತದೆ ಅಂದ್ರೆ ಏನರ್ಥ ಅಂದ್ರೆ, ಕೆಲವೊಂದು ಸಂದರ್ಭಗಳಲ್ಲಿ ಭಗವಂತ ಕೆಲವರಿಗೆ ಅನುಗ್ರಹ ಮಾಡುತ್ತಿರ್ತಾನಂತೆ ದೇವರು. ಕೆಲವರಿಗೆ ನಾವು ಮಾಡಲ್ವೇ? ಮನೆಯಲ್ಲಿ ನಮ್ಮ ಮಕ್ಕಳು ಇರ್ತಾರೆ, ಯಾರೋ ಏನೋ ಸಂಬಂಧಿಕರು ಒಂದ್ ದಿವಸ ವಿಶೇಷವಾಗಿ ಬಂದಿರ್ತಾರೆ. ಬಂದಾಗ ಏನ್ ಮಾಡ್ತೀವಿ, ನಮ್ಮ ಮಕ್ಕಳಿಗಿಂತ ಪಾಯಸ ಮಾಡಿದ್ರೆ ಅವ್ರಿಗೆ ಬಡಿಸು ಅಂತ ಹೇಳ್ತಿರ್ತೀವಿ ಹೊರಗಿಂದ ಬಂದವ್ರಿಗೆ. ಆದ್ರೆ ನಮ್ಮ ಮಕ್ಕಳ ಮೇಲೆ ಪ್ರೀತಿ ಇಲ್ಲ ಅಂತ ಅರ್ಥವೇ? ಇದ್ದೇ ಇರ್ತದೆ ಪ್ರೀತಿ, ಆದ್ರೂ ಅವತ್ತೊಂದು ದಿವಸ ಮಾತ್ರ ಅವ್ರಿಗೆ ವಿಶೇಷ ಅಂತ ಅಷ್ಟೇ. ಮತ್ 4 ದಿವಸ ಆಗಲಿ ಯಾರೋ ಬರ್ತೀವಿ ಅಂತ ಕೇಳ್ಬಿಡ್ತಾರೆ ಮನುಷ್ಯ. ಅದರಿಂದಾಗಿ ಕೆಲವೊಂದು ಸರ್ತಿ ಕೆಲವರಿಗೆ ಆ ವಿಶೇಷವಾದ ಅನುಗ್ರಹ ಮಾಡ್ತಾನಂತೆ ಪರಮಾತ್ಮ. ಯಾವಾಗಲೂ ಮಕ್ಕಳ ಮೇಲೆ ಇರ್ತದೆ, ಹೊರಗಿಂದ ಬಂದವರಿಗೆ ಯಾವತ್ತೋ ಒಂದು ದಿವಸ ಅಂತಾರಲ್ಲ, ಹಾಗೆ ಪ್ರಹ್ಲಾದರಾಜರಿಗೂ ಕೂಡ ಇದು ಸಿಗಬೇಕು ಅಂತ ಹೇಳಿ ಅದಕ್ಕೆ ಕೊನೆಗೆ ಈ ಬ್ರಹ್ಮದೇವರೇ ಬಂದು ಪ್ರಹ್ಲಾದರಾಜರಿಗೆ ಹೇಳಿದ್ರಂತೆ. ಪ್ರಹ್ಲಾದಂ ಪ್ರೇಷಯಾಮಾಸ ಬ್ರಹ್ಮಾವಸ್ಥಿತಮಂತಿಕೆ ತಾತ ಪ್ರಶಮಯೋಪೇಹಿ ಸ್ವಪಿತ್ರೇ ಕುಪಿತಂ ಪ್ರಭುಂ. ಪ್ರಹ್ಲಾದ ನೋಡು, ನಿಮ್ಮ ಅಪ್ಪ ಕೇಳ್ದ, ಎಲ್ಲಿದ್ದಾನೆ ನೀನು ಶ್ರೀಹರಿ ಅಂತಂದಾಗ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ನೀನೇ ಕರೆಸಿದ್ದು, ಹೋಗಿ ನೀನೇ ಸಮಾಧಾನ ಮಾಡು ಅಂದ್ರು. ನೀನೇ ಸಮಾಧಾನ ಮಾಡು ಅಂದಾಗ ಪ್ರಹ್ಲಾದರಾಜರು ಹೋಗ್ತಾರೆ. ಹೋಗಿ ಭಗವಂತನ ಪಾದ ಮೂಲದಲ್ಲಿ ಬಿದ್ದರಂತೆ ಒಂದ್ಸರ್ತಿ. ಸ್ವಪಾದ ಮೂಲೆ ಪತಿತಂ ತಮರ್ಭಕಂ ವಿಲೋಕ್ಯ ದೇವ ಕೃಪಯಾ ಪರಿಪ್ಲುತಃ ಉತ್ತಾಪ್ಯ ತಚ್ಚೇಷ್ಣ ದದಾತ್ತರಾಂಬುಜಂ ಕಾಲಾಹಿ ನಿರ್ದಿಷ್ಟ ದಿಯಾಂ ಕೃತಾಭಯಂ. ಭಗವಂತ ಪರಮಾತ್ಮನ ಕಾರುಣ್ಯ ಎಂತಾದ್ರು ಅಂದ್ರೆ ಬಹಳ ದೊಡ್ಡ ಕಾರುಣ್ಯ ಪರಮಾತ್ಮನ. ಸ್ವಪಾದ ಮೂಲೆ ಪತಿತಂ, ಅವನ ಪಾದದ ಬುಡದಲ್ಲಿ ಬಂದು ಬಿದ್ದಿದ್ರೆ
ಭಗವಂತ ತಾನೇ ಆ ಕೂಸನ್ನು ನಿಧಾನವಾಗಿ ಮೇಲಕ್ಕೆ ಎಬ್ಬಿಸಿದಂತೆ ಲಕ್ಷ್ಮೀ ನರಸಿಂಹ ಎಬ್ಬಿಸಿ ಶಾಂತವಾದ ರೂಪದಿಂದ ಪರಮಾತ್ಮ ಅವನ ತಲೆಯ ಮೇಲೆ ಕೈ ಇಟ್ಟನಂತೆ. ಉತ್ತಾಪ್ಯತ ಚೇಷ್ಣ್ಯದಾತ್ಕರಾಂಬುಜಂ, ಅವನ ತಲೆ ಮೇಲೆ ಕೈ ಇಟ್ಟಿದ್ದಾನಂತೆ ಪರಮಾತ್ಮ. ಆಗ ತಡಿಲಿಕ್ಕಾಗದೇನೆ ಪ್ರಹ್ಲಾದರಾಜರಿಗೆ ಕಣ್ಣಲ್ಲಿ ಧಾರಾಕಾರ ನೀರು ಹರಿಯಿತಂತೆ. ಗದ್ಗದಿತವಾದ ಸ್ವರ, ಆ ಸ್ವರದಲ್ಲಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಕಣ್ಣೀರನ್ನು ಹಾಕಿ ಹೇಳ್ತಾ ಇದ್ದಾರೆ, ಪರಮಾತ್ಮ ಎಂಥ ಕರುಣಾಮಯ್ಯೋ ನೀನು, ಯಾಕೆಂದ್ರೆ ಇಂಥ ಕಾರುಣ್ಯ ಮತ್ಯಾರೂ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಕಾರುಣ್ಯ ನಿನ್ನದ್ದು ಅಂತಂದ್ರೆ ನನ್ನ ತಲೆ ಮೇಲೆ ಕೈ ಇಟ್ಟು ಅನುಗ್ರಹ ಮಾಡ್ತಾ ಇದೆಯಲ್ಲ. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಸಣ್ಣ ಸಣ್ಣ ಹುಡುಗರ ಮೇಲೆಲ್ಲ ತಲೆ ಮೇಲೆ ಕೈ ಇಡುತ್ತಿರುವುದಿಲ್ಲ. ಅವ್ರಿಗೆ ದೊಡ್ಡ ದೊಡ್ಡವ್ರ ತಲೆ ಮೇಲೆ ಮಾತ್ರ ಕೈ ಆಡಿಸ್ತಿರ್ತಾರೆ, ದೊಡ್ಡವರೆಲ್ಲ ಸಣ್ಣವ್ರನ್ನ ನೋಡೋದಿಲ್ಲ, ದೂರದಿಂದಲೇ ಕಳಿಸ್ಬಿಡ್ತಿರ್ತಾರೆ. ಆದ್ರೆ ನೀನು ಹಾಗಲ್ವೋ, ನಿನಗೆ ದೊಡ್ಡವರು ಸಣ್ಣವರು ಇವರು ಯಾವ ಜಾತಿ, ಯಾವ ಮತ, ಯಾವ ಪಂಥ ಯಾವುದೂ ಇಲ್ಲ ನಿನಗೆ. ನಿನಗೇನು ಅಂದ್ರೆ ಯಾರು ನಿನ್ನಲ್ಲಿ ಭಕ್ತಿ ಮಾಡ್ತಾರೋ ಅವ್ರನ್ನ ಅನುಗ್ರಹ ಮಾಡಬೇಕು ಅಂತ ನೀನು. ಎಂಥ ಕಾರುಣ್ಯ! ಇಲ್ಲದಿದ್ರೆ ನಾನೇ ಅದಕ್ಕೆ ದೊಡ್ಡ ನಿದರ್ಶನ. ದೈತ್ಯ ಕುಲದಲ್ಲಿ ಹುಟ್ಟಿದಂತಹ ಹುಡುಗ ನಾನು, ದೈತ್ಯ ವಂಶಕ್ಕೆ ಸೇರಿದವನು. ಆ ವಂಶದಲ್ಲಿ ಬಂದ ನನ್ನ ಮೇಲೂ ಕೂಡ ಕಾರುಣ್ಯವನ್ನು ತೋರಿ ನನ್ನ ತಲೆ ಮೇಲೆ ಕೈಯಿಟ್ಟು ಅನುಗ್ರಹ ಮಾಡ್ತೀಯ ಅಂದ್ರೆ ಇದಕ್ಕಿಂತಲೂ ಕೂಡ ನಿನ್ನ ಕಾರುಣ್ಯ ಇನ್ನೇನಂತ ಹೇಳಪ್ಪ ಪರಮಾತ್ಮ. ಮಹಾ ಅನುಗ್ರಹ ಮಾಡಿದೆ ನೀನು ಅಂತ ಧಾರಾಕಾರ ಕಣ್ಣೀರನ್ನು ಹಾಕಿದಂತೆ. ಅದಕ್ಕೆ ಪರಮಾತ್ಮನೇ ಹೇಳ್ತಾ ಇದ್ದಾನೆ. ಇದೆಲ್ಲ ಸಂವಾದಗಳು ನಡೀತದಂತೆ. ಆಗ ಪ್ರಹ್ಲಾದರಾಜರು ಕೆಲವು ಮಾತುಗಳನ್ನು ಹೇಳುತ್ತಾರೆ. ಎಂಥ ಅದ್ಭುತ ಭಗವಂತ ನೀನು, ಜಗತ್ತಿಗೆ ಒಂದೊಂದು ಸಂದೇಶ ಕೊಟ್ಟಿ ನೀನು. ಏನು? ವಿಪ್ರಾದ್ವಿಷಡ್ಗುಣಯುತಾರವಿಂದ ಲಾಭ ಪಾದಾರವಿಂದ ವಿಮುಖಾಶ್ವಪಚಂ ವರಿಷ್ಠಂ. ಎಂಥ ಮಾತು ಹೇಳಿದ್ದಾನೆ. ವಿಪ್ರಾದ್ವಿಷಡ್ಗುಣಯುತಾರವಿಂದ ಲಾಭ. ಒಬ್ಬ ವಿಪ್ರ ಅಂತ ಹೇಳಿದ್ರೆ ಬ್ರಾಹ್ಮಣ ಅಂತ ಅರ್ಥ. ಒಬ್ಬ ಬ್ರಾಹ್ಮಣ ಅಂತ ಅನಿಸಿಕೊಳ್ಳಬೇಕಾದ್ರೆ ಅವನು ಯಾರನ್ನ ಬ್ರಾಹ್ಮಣ ಅಂತ ಕರೀಬೇಕು? ಜನಿವಾರ ಹಾಕೊಂಡಿದ್ದಾನೆ, ನಾಮ ಹಚ್ಚಿಕೊಂಡು ಅವನು ಅಲ್ಲ. ಬ್ರಾಹ್ಮಣ ಅಂದ್ರೆ ಅವನನ್ನ ಅಂತ ಯಾರನ್ನ ಕರೀಬೇಕು ಅಂದ್ರೆ ವಿಪ್ರಾತ್ ದ್ವಿಷಡ್ಗುಣಯುತಾತ್ ಅಂತ ಹೇಳ್ತಾರೆ. ದ್ವಿಷಡ್ಗುಣ, ಷಟ್ ಅಂತ ಹೇಳಿದ್ರೆ 6 ಅಂತ, ದ್ವಿಷಟ್ ಅಂತಂದ್ರೆ 2 ಷಟ್ ಅಂದ್ರೆ 12 ಅಂತ ಅರ್ಥ. 12 ಗುಣಗಳು ಯಾರಲ್ಲಿ ಇದೆಯೋ ಅವನನ್ನ ಬ್ರಾಹ್ಮಣ ಅಂತ ಕರೀಬೇಕು ಅಂತಾರೆ ಪ್ರಹ್ಲಾದರಾಜ. ಯಾರು ಬ್ರಾಹ್ಮಣ ಅಂತಂದ್ರೆ 12 ಗುಣಗಳು ಅಂತ. ಯಾವುದದು 12 ಅಂದ್ರೆ ಮಹಾಭಾರತದಲ್ಲಿ ಹೇಳಿದ್ದಾರೆ ಅಂತ ಪ್ರಹ್ಲಾದರಾಜರು ಹೇಳುತ್ತಾರೆ. ಯಾವ್ದು? ಜ್ಞಾನಂಚ ಸತ್ಯಂಚ ಧಮಶ್ಚ ಅಮಾತ್ಸರ್ಯಂ ಹ್ರೀಸ್ಥಿತಿಕ್ಷಾನುಸೂಯ ದಾನಂಚ ಯಜ್ಞಶ್ಚ ತಪಶ್ರುತಂಚ ಮಹಾವ್ರತ ದ್ವಾದಶ ಬ್ರಾಹ್ಮಣಸ್ಯ. ಇದು ಬ್ರಾಹ್ಮಣನಿಗಿರಬೇಕಾಗಿರುವಂತಹದ್ದು. ಯಾವುದು? ಒಂದು ಜ್ಞಾನಂ, ಒಂದು ತತ್ವಜ್ಞಾನವನ್ನ ಸದಾ ಕಾಲದಲ್ಲಿ ದೇವರ ಬಗ್ಗೆ ತಿಳಿಯಬೇಕು ಅನ್ನುವಂತ ಹಂಬಲ, ದೇವರ ಬಗ್ಗೆ ಜ್ಞಾನ. ಆಮೇಲೆ ಸತ್ಯಂ, ಸತ್ಯವನ್ನ ಹೇಳೋದು. ಸತ್ಯ ಅಂದ್ರೆ ಸುಮ್ಮನೆ ಸತ್ಯ ಹೇಳೋದು ಅಂದ್ರೆ ಎಲ್ಲವೂ ಸತ್ಯ ಅನ್ಕೊಂಡು ಹೇಳ್ತಾ ಇರೋದಲ್ಲ. ಯಾವುದು ಸತ್ಯ ಅಂತ ವಿಚಾರ ವಿಮರ್ಶೆ ಮಾಡಬೇಕು. ಸತ್ಯ ಹೇಳಬೇಕಾದ್ರೆ ಸತ್ಯಸ್ಯ ವಚನಂ ಶ್ರೇಯ ಸತ್ಯಜ್ಞಾನಂತೂ ದುಷ್ಕರಂ ಅಂತ ಹೇಳ್ತಾರೆ. ಕಂಡದ್ದೆಲ್ಲ ಸತ್ಯ ಆಗೋದಿಲ್ಲ, ನಾವು ಹೇಳಿದ್ದೆಲ್ಲ ಸತ್ಯ ಆಗೋದಿಲ್ಲ. ಸತ್ಯ ಅಂದ್ರೆ ಏನಾಗಬೇಕು ಅಂತ ಹೇಳಿದ್ರೆ, ಸತ್ಯ ಅಂತ ಹೇಳಿದ್ರೆ ಸತ್ಯಸ್ಯ ವಚನಂ ಶ್ರೇಯ. ಆ ಸತ್ಯ ಎನ್ನುವಂತಹದ್ದು ಅಪ್ರಿಯವಾದ ಸತ್ಯ ಹೇಳಬಾರದಂತೆ. ಯಾವತ್ತೂ ಕೂಡ ಅಪ್ರಿಯವಾದ ಸತ್ಯವನ್ನು ಹೇಳಬಾರದು. ಯಾವಾಗಲೂ ಮನಸ್ಸಿಗೆ ಹಿತವಾದ ಸತ್ಯ ಹೇಳಬೇಕು. ಒಂದು ದೊಡ್ಡ ಉಪನಯನ ನಡೀತಾ ಇದೆ, ಉಪನಯನ ತಯಾರಿ ಮಾಡಿಕೊಂಡಿದ್ದಾರೆ, ದೊಡ್ಡ ಸಂಭ್ರಮ ಆಗ್ತಾ ಇದೆ. ಆ ಸಂಭ್ರಮ, ಮದುವೆ, ಏನು ಉಪನಯನ ಇಂಥದ್ದು ನಡೀತಾ ಇರಬೇಕಾದ್ರೆ ಯಾರೋ ಸತ್ತಿದ್ದಾರೆ ನಿಮ್ಮವರು ಅಂತ ಬಂದು ಹೇಳಿಬಿಟ್ರೆ ಎಷ್ಟು ಖರ್ಚು ಮಾಡಿರ್ತಾರೆ, ಏನು ಕತೆ ಪಾಪ, ಏನೇನು ಓದಾಡಿರ್ತಾರೆ, ಅದಕ್ಕೆ ಎಷ್ಟು ದಿವಸದಿಂದ ಅದರ ಬಗ್ಗೆ ಕಾಳಜಿ ಇಟ್ಟು ಓಡಾಡಿರ್ತಾರೆ, ಪತ್ರಿಕೆಗಳು ಹಂಚಿರ್ತಾರೆ. ವಿಚಾರ ಮಾಡಬೇಕು. ಎಷ್ಟು ಅಡಿಗೆ ತಯಾರಾಗಿರ್ತದೆ, ಎಷ್ಟು ಜನರ ಭೋಜನ ನಿಂತು ಹೋಗ್ತದೆ, ವಿಚಾರ ಮಾಡಬೇಕಲ್ಲ. ಅಂತಹ ಸಂದರ್ಭದಲ್ಲಿ ಸತ್ಯವಾಗಿದ್ರೂ ಕೂಡ ಆ ಮಾತನ್ನು ಹೇಳಲಿಕ್ಕೆ ಹೋಗಬಾರ್ದು. ಆ ಮಾತು ಹೇಳಬಾರ್ದು, ಮಹಾಪಾಪ ಇದು ಅಂತ ಹೇಳ್ತಾರೆ. ಇಂತಹ ಕೆಲಸಗಳನ್ನೆಲ್ಲ ಮಾಡಲಿಕ್ಕೆ ಹೋಗಬಾರದು ಅಂತ ಉತ್ತಮ ಬ್ರಾಹ್ಮಣರ ವೃತ್ತಿಯನ್ನೇ ತೆಗಿಸಿ ಬ್ರಹ್ಮತ್ಯದಾರಕನೆನಿಸಿದೆ. ಮತ್ತೆ ಮುಂಜಿ ಮದುವೆ ಸಮಯಕ್ಕೆ ನಾ ಹೋಗಿ ಸತ್ತ ಸುದ್ದಿಯ ಪೇಳಿದೆ.
ವಿತ್ತ ವಿತ್ತವರ ಬೆನ್ನತ್ತಿ ದೂತರ ಕಳುಹಿ ಕುತ್ತಿಗೆಯನ ಕೊಯ್ಸಿದೆ 10 ಜನರೆನ್ನೆಳಗೆ ನಿತ್ಯ ಕಲ್ಲೊಡೆಯುತ್ತಿರೆ ಮೃತ್ಯುದೇವತೆ ಎನಿಸಿದೆ ಹರಿಗೆ ಸಿರಿರಮಣ ತವ ಚರಣ ದೊರಕುವುದು ಹಂಗಿನ್ನು ಪರಮ ಪಾಪಿಷ್ಟ ನಾನು. ಇದು ಪಾಪಿಷ್ಟರಾದಂಥವ್ರು ಮಾಡುವ ಕೆಲಸ ಇದು ಅಂತ ಅದರಿಂದ ಮಾಡಬಾರ್ದು. ಅದರಿಂದ ಸತ್ಯ ಅಂದ ಕೂಡಲೇ ಕಂಡದ್ದು ಎಲ್ಲ ಹೇಳಿಬಿಟ್ಟು ಅದು ಸತ್ಯ ಆಗಲ್ಲ. ಅದರಿಂದ ಸತ್ಯ ಹೇಳಬೇಕು. ಅದು ಹೇಗಿರಬೇಕು? ಹಿತವಾಗಿರಬೇಕು, ಒಳ್ಳೆಯದನ್ನು ಮಾತ್ರ ಹೇಳಬೇಕು ಅಂತ ಹೇಳುತ್ತಾರೆ. ಅದರಿಂದ ಸತ್ಯ. ದಮ ಅಂತ ಹೇಳಿದ್ರೆ ಪರಮಾತ್ಮ ಇಂದ್ರಿಯಗಳನ್ನೆಲ್ಲವನ್ನು ಕೂಡ ನಿಗ್ರಹದಲ್ಲಿ ಇಟ್ಟುಕೊಳ್ಳುವುದು, ಸ್ವಚ್ಛವಾಗಿಟ್ಟುಕೊಳ್ಳುವಂತಹದ್ದು. ಶಮ ಭಗವನ್ನಿಷ್ಠವಾದಂತಹ ಬುದ್ಧಿ, ಭಗವಂತನಲ್ಲೇನೆ ಪರಮಾತ್ಮನಲ್ಲೇನೆ ಆ ಬುದ್ಧಿ ಅನ್ನುವಂಥದ್ದು ಎತ್ತಿರಬೇಕು. ಆ ಕಡೆ ಈ ಕಡೆ ಹೋಗಬಾರದು, ಹಾಗಿರಬೇಕು. ಅಮಾತ್ಸರ್ಯಂ, ಮತ್ತೊಬ್ಬರ ಮೇಲೆ ಮಾತ್ಸರ್ಯವನ್ನು ಪಡಬಾರದಂತೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಕ್ರೀ, ಲಜ್ಜೆ, ನಾಚಿಕೆ ಅನ್ನುವಂಥದ್ದು. ಕೆಟ್ಟ ಕೆಲಸವನ್ನು ಮಾಡಬೇಕಾದ್ರೆ, ಪಾಪದ ಕೆಲಸವನ್ನು ಮಾಡಬೇಕಾದ್ರೆ ನಾಚಿಕೆ ಆಗಬೇಕಂತೆ. ನಾನೊಬ್ಬ ಬ್ರಾಹ್ಮಣ, ಇಂತಹ ಕೆಲಸ ಮಾಡಬಾರದು ಅಂತ ನಮಗೆ ಅನಿಸ್ಬೇಕು, ಲಜ್ಜೆ ಬರಬೇಕಂತೆ. ಅಷ್ಟೇ ಅಲ್ಲ, ತಿತಿಕ್ಷಾ ಅಂದ್ರೆ ಸಹಿಷ್ಣುತೆ. ಯಾರೋ ಏನೋ ಅಂದ್ರು ಅಂದ ಕೂಡಲೇ ಉದ್ವೇಗಕ್ಕೊಳಗಾಗಿ ಬಿಡೋದು, ಕೈಯಲ್ಲಿ ಇದ್ದದನ್ನು ತಗೊಂಡು ಹೊಡಿತೇನೆ ಅಂತ ಹೋಗಿಬಿಡೋದು, ಇಂಥದ್ದೆಲ್ಲ ಅನರ್ಥ, ದೊಡ್ಡ ಅನರ್ಥ. ಇಂತಹ ಕಾಲದಲ್ಲಿ ಬೇಕಾಗಿರುವಂತಹದ್ದು ಸಹಿಷ್ಣುತೆ. ದೇವರೇ ಅದರಲ್ಲಿ ಹೋಗಿ ಕೂತು ಬಿಡಬೇಕಷ್ಟೇ. ದೇವರೇ, ನನ್ನಿಂದ ಗೊತ್ತಿದ್ದು ನಡೆದಿದೆಯೋ ಗೊತ್ತಿಲ್ಲದೆ ನಡೆದಿದೆಯೋ ಗೊತ್ತಿಲ್ಲ ಅಪರಾಧ, ಆದರೆ ಹೀಗೆ ಬಂದು ಬೈತಿದ್ದಾರೆ, ಸಿಟ್ಟು ಬರ್ತಿದೆ, ಏನಾಗ್ತದೋ ಗೊತ್ತಿಲ್ಲ, ನೀನೇ ನೋಡ್ಕೊಳ್ಳಪ್ಪ ಅಂತ ದೇವರ ಹತ್ರ ಹೋಗಿ ಕೂತು ಬಿಡಬೇಕಷ್ಟೇ. ತಿತಿಕ್ಷ, ಸಹನೆ ಇರಬೇಕು, ದ್ವಂದ್ವದಲ್ಲಿ ಸಹಿಷ್ಣುತೆ ಎನ್ನುವಂತಹದ್ದು ಇರಬೇಕಂತ. ಇದೆಲ್ಲ ಬರಬೇಕು. ಇದಲ್ಲದೇನೆ ಜೊತೆಗೆ ಅನಸೂಯೆಯ ಅಂತ ಹೇಳಿದರು. ಅನಸೂಯೆಯ ಅಂದ್ರೆ ಇದು ಅಸೂಯೆ ಎನ್ನುವಂತಹದ್ದು ಇರಬಾರದು ಅಂತ ಅನಸೂಯ. ಆಮೇಲೆ ದಾನ ಅಂತ ಅನ್ನುವಂತಹದ್ದು ತಾನು ತಗೊಳ್ಬೇಕು, ಹಾಗೆ ಕೊಡಬೇಕಂತ ಬ್ರಾಹ್ಮಣನ ಕರ್ತವ್ಯ. ತಾನು ತಗೊಳ್ಬೇಕು ಮತ್ತು ಕೊಡಬೇಕು ಅದನ್ನು, ದಾನವನ್ನು. ಬರೀ ತಗೊಳ್ಳೋದು ಮಾತ್ರ, ಕೊಡೋದಿಲ್ಲ ನಾನು ಅಂತ ಹೇಳಿದರೆ ತಪ್ಪು. ಅದು ಪ್ರತಿಗ್ರಹಾದಿ ವಿಪ್ರಸ್ಯ ಪುಣ್ಯಹಾನಿ ಪ್ರಜಾಯತೆ ಅಂತ ಹೇಳುತ್ತಾರೆ. ಪ್ರತಿಗ್ರಹಾದಿ, ಯಾರಾದರೂ ಒಬ್ಬರು ದಾನ ಕೊಡ್ತಾರಲ್ಲ, ಅದನ್ನು ಕೈ ಚಾಚಿ ತಗೊಂಡು ಕೂಡ್ಲೇನೆ ಈ ಬ್ರಾಹ್ಮಣನ ಒಳಗೇನಿರ್ತದ ಪುಣ್ಯ ಅದೇನಾಗುತ್ತೆ, ನಾಶ ಆಗಿಬಿಡ್ತದೆ. ಪ್ರತಿಗ್ರಹಾದಿ ವಿಪ್ರಸ್ಯ ಪುಣ್ಯಹಾನಿ ಪ್ರಜಾಯತೆ ಅಂತ, ಪುಣ್ಯ ಹಾನಿ ಆಗಿಬಿಡ್ತದಂತೆ. ಮತ್ತು ಇನ್ನೊಂದ್ಸರ್ತಿ ದಾನ ತಗೊಳ್ಬೇಕಾದ್ರೆ ಏನು ಮಾಡಬೇಕು ಅಂದರೆ, ಅದಕ್ಕೆ ಮತ್ತೆ ಹೇಳಿದರು, ಜಪಾಧ್ಯಯನ ನಾದ್ಯೈಹಿ ಪುನಃ ಪೂರಣ ಮಿಷ್ಯತೆ ಅಂತ. ಜಪ ಮತ್ತು ಅಧ್ಯಯನ, ಪಾಠ ಪ್ರವಚನ ಇವುಗಳನ್ನು ಮಾಡ್ತಾ ಮಾಡ್ತಾ ಮತ್ತೆ ಏನು ಮಾಡಬೇಕು, ಪುಣ್ಯ ಸಂಪಾದನೆ ಮಾಡಿಕೊಳ್ಬೇಕಂತೆ. ಜಪವನ್ನು, ಗಾಯತ್ರಿ ಜಪವನ್ನು ಮಾಡಿ ಮತ್ತೆ ಪುಣ್ಯ ಸಂಪಾದನೆ ಮಾಡಿಕೊಳ್ಬೇಕು, ಮಾಡಿಕೊಂಡು ಅದನ್ನು ಮತ್ತೆ ಕೊಡಬೇಕಂತೆ. ಹೀಗೆ ಬ್ರಾಹ್ಮಣನಾದವನು ಬದುಕಬೇಕು ಅಂತ ಹೇಳುತ್ತಾರೆ. ಅದರಿಂದಾಗಿ ದಾನಂಚ ಯಜ್ಞಶ್ಚ, ನಿತ್ಯ ಯಜ್ಞ, ವೈಶ್ವದೇವಾದಿ ಯಜ್ಞಗಳೆಲ್ಲವೂ ಕೂಡ ನಡೆಯಬೇಕು. ತಪಸ್ಸು, ಮಂತ್ರಾದಿಗಳ ಜಪಗಳನ್ನೆಲ್ಲವನ್ನು ಕೂಡ ಮಾಡಬೇಕು. ಶ್ರುತಂಚ, ಕೇಳಬೇಕು, ಎಲ್ಲವನ್ನು ಕೂಡ ಶಾಸ್ತ್ರಗಳನ್ನು ಕೇಳಬೇಕು. ಇದು ಮಹಾವ್ರತ ಅಂತ ಕರೀತಾರೆ. ಇಂತಹದ್ದು ದ್ವಾದಶ ಬ್ರಾಹ್ಮಣಸ್ಯ ಅಂತ. ಮಹಾವ್ರತ ದ್ವಾದಶ ಬ್ರಾಹ್ಮಣಸ್ಯ. ಈ 12 ಇರುವಂತಹ ವ್ಯಕ್ತಿ ಯಾರಿದ್ದಾನಲ್ಲ ಅವನನ್ನ ಬ್ರಾಹ್ಮಣ ಅಂತ ಕರಿಬೇಕಂತ. ನಾವೇನು ಅಂತ ನಾವೇ ತೀರ್ಮಾನ ಮಾಡ್ಕೋಬೇಕಷ್ಟೆ. ಹಾಗೆ ಇದೆಲ್ಲ ಬ್ರಾಹ್ಮಣನ ಲಕ್ಷಣ ಅಂತ ಹೇಳುತ್ತಾರೆ. ಇಂತಹ ಇಷ್ಟನ್ನು ಹೇಳಿ ಪ್ರಹ್ಲಾದರಾಜರು ಒಂದು ಮಾತು ಹೇಳ್ತಾರೆ, ದೇವರೇ, ಇವನನ್ನ ಬ್ರಾಹ್ಮಣ ಅಂತ ಕರಿಬೇಕು, ಆದರೆ ಲೋಕದಲ್ಲಿ ನೀನೊಂದು ಸಂದೇಶ ಕೊಟ್ಟಿ. ಏನು ಅಂತಂದ್ರೆ, ವಿಪ್ರಾದ್ವಿ ಷಡ್ಗುಣಯುತಾದರವಿಂದ ನಾಭ ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ. ಇಷ್ಟೆಲ್ಲ ಇರುವಂತಹ ಒಬ್ಬ ಬ್ರಾಹ್ಮಣ ಆಗಿದ್ದು ಕೂಡ ಪಾದಾರವಿಂದ ವಿಮುಖಾತ್, ನಿನ್ನ ಪಾದದಲ್ಲಿ ಭಕ್ತಿ ಇಲ್ಲ ಅಂತಾದರೆ ಅವನು ಬ್ರಾಹ್ಮಣನೇ ಅಲ್ಲ. ಅವನಿಗಿಂತಲೂ ಕೂಡ ನಿನ್ನ ಪಾದದಲ್ಲಿ ಭಕ್ತಿ ಇರುವಂತಹ ಒಬ್ಬ ಶ್ವಪಚನಾಗಿದ್ದರೂ ಕೂಡ ಅವನೇ ಶ್ರೇಷ್ಠ ಅನ್ನೋದನ್ನು ಜಗತ್ತಿಗೆ ತೋರಿಸಿದ್ದೀನಿ ನೀನು ಪರಮಾತ್ಮ ಅಂತ ನನ್ನ ತಲೆ ಮೇಲೆ ಕೈಯಿಟ್ಟು ಅನುಗ್ರಹ ಮಾಡಿದೆಯಲ್ಲೋ ಅಂತ ಪ್ರಹ್ಲಾದರಾಜರು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ಇಲ್ಲದೇ ಇದ್ರೆ ಸಾಧ್ಯನ? ಯದ್ಯಜ್ಜನೋ ಭಗವತೆ ವಿದಧೀತ ಮಾನಂ ತಚ್ಚಾತ್ಮನೆ ಪ್ರತಿಮುಖಸ್ಯ ಯಥಾ ಮುಖಶ್ರೀ. ನಾವು ಏನು ಕೊಡ್ತೀವೋ ಹಾಗೆ ಬಿಂಬೋಸಿ ಪ್ರತಿಬಿಂಬೋಸಿ.
ನೀನು ಬಿಂಬ, ನಾವು ಪ್ರತಿಬಿಂಬ ಅಷ್ಟೇ. ಹಾಗಾಗಿ ಬಿಂಬಕ್ಕೆ ಮಾಡಿದ್ದೆಲ್ಲ ಪ್ರತಿಬಿಂಬಕ್ಕೆ ಬಂದಂತೆ ನಮಗೆ ಅನುಗ್ರಹ ಮಾಡತಕ್ಕಂಥವು ನೀನು ಪರಮಾತ್ಮ ಅಂತ ದೇವರನ್ನ ಅತ್ಯಂತ ಪ್ರೀತಿಯಿಂದ ಸ್ತೋತ್ರವನ್ನು ಮಾಡಿದಂತೆ. ಹೀಗೆ ಭಗವಂತನನ್ನ ಸ್ತೋತ್ರ ಮಾಡುತ್ತಾ ಇರುವಾಗ ಆಗ ಲಕ್ಷ್ಮೀ ನರಸಿಂಹದೇವರು ಕೇಳಿದ್ರಂತೆ, ಅಲ್ಲೋ ಪ್ರಹ್ಲಾದ, ಇಷ್ಟು ಜನ ದೇವತೆಗಳಿದ್ದಾರೆ, ಇಷ್ಟೆಲ್ಲ ಮಂದಿ ಇರಬೇಕಾದರೂ ಕೂಡ ನನ್ನ ಹತ್ರ ಬರಲಿಕ್ಕೆ ಇಷ್ಟೆಲ್ಲ ದೇವತೆಗಳು ಹೆದರಿ ನಡುಗುತ್ತಾ ಇದ್ದಾರೆ, ಅಂಥದ್ರಲ್ಲೂ ನನ್ನ ಎದುರಿಗೆ ಬಂದಿದೆಯಲ್ಲ, ಮೈಯೆಲ್ಲ ರಕ್ತಸಿಕ್ತವಾಗಿದೆ, ಕರಳುಗಳನ್ನು ಕಿತ್ತಿ ಕೊರಳ ಮಾಲೆ ಮಾಡಿ ಹಾಕೊಂಡಿದ್ದೀನಿ, ನನ್ನ ಉಗುರುಗಳು ನೋಡಿದರೆ ಹೆದರಿಕೆ ಆಗ್ತದೆ, ನನ್ನ ಉಗ್ರ ರೂಪ ನೋಡಿ ಹೆದರಿಕೆ ಆಗ್ತದೆ, ನನ್ನ ಹತ್ರ ಬರುವಾಗ ನಿನಗೆ ಹೆದರಿಕೆ ಆಗ್ಲಿಲ್ವೇನೋ ಅಂತ ಕೇಳಿದ್ದಂತೆ ಪರಮಾತ್ಮ. ಹೆದರಿಕೆ ಆಗ್ಲಿಲ್ವ ನಿನಗೆ ಅಂದ್ರೆ ಪ್ರಹ್ಲಾದರಾಜರು ಹೇಳ್ತಾರೆ, ಹರಯೇ ನಮಃ ಅಂದ್ರು. ನಾಹಂ ವಿವೇಮ್ಯಹಿತತೇತಿ ಭಯಾನಕಸ್ಯ ಜಿಹ್ವಾಗ್ನಿ ನೇತ್ರ ಭೃಕುಟಿ ರಭಸೋಗ್ರ ದಂಷ್ಟ್ರಾತ್. ಭಗವಂತ ನಿನ್ನ ನೋಡಿ ನನಗೆ ಹೆದರಿಕೆನೇ ಆಗೋದಿಲ್ಲ ಅಂದವು. ಯಾಕೆ ಅಂತಂದ್ರೆ ನೀನೇನೋ ಹೇಳ್ತಿದ್ದಿ, ಈ ಏನು ಕರುಳು ರಕ್ತ ಗಿಕ್ತ ಇದೆಲ್ಲ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಇದನ್ನು ನೋಡ್ಕೊಂಡೇ ಬೆಳೆದಿನಿ ನಾನು ಅಂದವು. ಯಾಕೆಂದ್ರೆ ನಮ್ಮಪ್ಪ ಎಲ್ಲಿಯಾದ್ರೂ ಹೊರಗೆ ಹೋದ ಅಂತ ಆದ್ರೆ ಅವ್ರು ಇವರು ಬ್ರಾಹ್ಮಣರನ್ನ ಕೊಂದೇನೆ ಬಂದು ಕರಳುಗಳನ್ನು ಕಿತ್ಕೊಂಡ್ಬಂದು ಊಟಕ್ಕೆ ಸಿಗಿ ಹಾಕ್ತಿದ್ದ ಮನೆಯಲ್ಲಿ, ಅದನ್ನ ನೋಡ್ಕೊಂಡೇ ಬೆಳೆದೀನಿ ನಾನು, ನನಗೇನು ಹೆದರಿಕೆ ಆಗ್ತದೆ, ಇದನ್ನೆಲ್ಲ ನೋಡೇ ಬೆಳೆದಿದ್ದೀನಿ. ಮತ್ತಲ್ಲದೇನೆ ನೀನು ಕಾರುಣ್ಯ ಸಿಂಧು ಪರಮಾತ್ಮ, ನನ್ನ ಮೇಲೆ ಕರುಣಾರಸವನ್ನು ಹರಿಸಿದವನು, ನಿನ್ನ ಎದುರಲ್ಲಿ ನನಗ್ಯಾಕೋ ಹೆದರಿಕೆ ಇದೆ ಅಂತ ಹೇಳ್ತಾನೆ. ನನಗ್ಯಾಕೆ ಹೆದರಿಕೆ ಇದೆ? ಲೋಕಕ್ಕೆ ನೀನು ಭಯಂಕರನಾಗಿರಬಹುದು, ಆದರೆ ನೀನು ನನ್ನ ಕುಲದೈವ, ನೀನು ನನ್ನನ್ನು ಅನುಗ್ರಹ ಮಾಡಲಿಕ್ಕೆ ಅಂತ ಬಂದಿರುವಂತಹ ಪರಮಾತ್ಮ ನೀನು, ಆದ್ರಿಂದ ನಿನ್ನನ್ನು ನೋಡಿ ನನಗೆ ಹೆದರಿಕೆ ಇಲ್ಲ ಭಗವಂತ ಅಂತ ಪರಮಾತ್ಮನಲ್ಲಿ ಭಯ ಇಲ್ಲ ಅನ್ನೋದನ್ನ ಹೇಳಿದಂತೆ. ಈ ರೀತಿ ಕೆಲವರಿಗೆ ಭಯ ಇರ್ತದೆ. ಲಕ್ಷ್ಮೀ ನರಸಿಂಹದೇವರು ಅಂದ್ರೇನೆ ಭಯ ಕೆಲವರು. ನಾನು ಬಹಳ ಕಡೆ ನೋಡಿದ್ದೀನಿ, ಅನೇಕ ಕಡೆ ಉಪನ್ಯಾಸಗಳಿಗೆಲ್ಲ ಹೋದಾಗ ಕೆಲವರು ಇದೇ ಪ್ರಸಂಗವನ್ನು ಹೇಳ್ತಾ ಇರುವಾಗ ಎಲ್ಲ ಲಕ್ಷ್ಮೀ ನರಸಿಂಹದೇವರ ಕಥೆ ಕೇಳ್ತಾರೆ. ಕೊನೆಗೆ ಬಂದು ಕೇಳ್ತಾರೆ, ಆಚಾರ್ಯ ಮನೆಯಲ್ಲಿ ಲಕ್ಷ್ಮೀ ನರಸಿಂಹದೇವರ ಫೋಟೋ ಇಟ್ಕೊಳ್ಬೋದಾ ಅಂತ. ಇಲ್ಲಿ ಯಾಕೆ ಇಟ್ಕೋಬಾರದು ಅಂತ ನನಗೆ ಅರ್ಥ ಆಗಲ್ಲ. ಯಾಕೆ ಇಟ್ಕೊಳ್ಬಾರದು ಅಂತ? ಯಾಕೆ ಅಲ್ಲ, ಉಗ್ರವಾಗಿರ್ತಾರಲ್ಲ ಅವರು ಉಗ್ರವಾಗಿದ್ರು ನಿಮಗೇನು ಸಮಸ್ಯೆ ಅಲ್ಲ, ಅವ್ರು ಉಗ್ರವಾಗಿದ್ದಾರೆ, ನಮಗೇನಾದ್ರೂ ಆಗಿಬಿಡ್ತದೆ ಏನು. ನಾನು ಅದಕ್ಕೆ ಅವ್ರಿಗೆ ಏನು ಹೇಳ್ತಿದ್ದೆ ಅಂದ್ರೆ, ನೀವು ಹಿರಣ್ಯಕಶಿಪು ಆಗಿದ್ರೆ ಇಟ್ಕೋಬೇಡ್ರಿ, ಪ್ರಹ್ಲಾದ ಆಗಿದ್ರೆ ಇಟ್ಕೊಳ್ರಿ ಅಂತಿದ್ದೆ. ಯಾಕೆ ಅಂದ್ರೆ ಹಿರಣ್ಯಕಶಿಪು ಉಗ್ರವಾಗಿ ಕಾಣಿಸ್ತಾನೆ, ಪ್ರಹ್ಲಾದನಿಗೆ ಉಗ್ರವಾಗಿ ಕಾಣಿಸ್ತಿಲ್ಲ ಅವನು. ಅದರಿಂದ ಲಕ್ಷ್ಮೀ ನರಸಿಂಹದೇವರ ಫೋಟೋ ಇಟ್ಕೊಳ್ಬೇಕೋ ಬೇಡ ಅಂತ ಹೇಳಿ ಕೇಳ್ತಾರೆ ಯಾರು? ದೇವ್ರ ಫೋಟೋ ಇಟ್ಕೊಳ್ಳಿಕ್ಕೆ. ಭಗವಂತ ಕಾರುಣ್ಯ ಸಿಂಧವನು, ಲಕ್ಷ್ಮೀ ನರಸಿಂಹ ಅಂತ ಪ್ರಾರ್ಥನೆ ಮಾಡಿ ಜೀವನದ ವಿಘ್ನಗಳೆಲ್ಲ ಪರಿಹಾರ ಆಗಿ ಹೋಗುತ್ತೆ ಅಂತ ಹೇಳ್ತಾರೆ. ಅಂಥ ಮಹಾತ್ಮ ಭಗವಂತ ಅವನು ಅಂತ. ಹೀಗೆ ನನ್ನನ್ನು ರಕ್ಷಣೆ ಮಾಡಿದ್ದೆ, ನನ್ನನ್ನು ಉದ್ಧಾರ ಮಾಡಿದ್ದೆ ಪರಮಾತ್ಮ ಅಂತ ಆ ಭಗವಂತನನ್ನ ಸ್ತೋತ್ರ ಮಾಡಿದಾಗ ಅವನನ್ನ ನ್ಯಸ್ಯೇದಮಾತ್ಮನಿ ಜಗದ್ವಿಲಯಾಂಬು ಮಧ್ಯೆ ಶೇಷಾಸನೋ ನಿಜ ಸುಖಾನುಭವೋ ನಿರೀಹ ಯೋಗೇನ ಮೀಲಿತ ದೃಗಾತ್ಮನಿವೀತ ನಿದ್ರಹ ತುರ್ಯಸ್ಥಿತೋ ನನು ತಮೋನು ಗುಣಾಂಶ್ಚ ಯುಂಕ್ಷೆ. ಪ್ರಳಯ ಕಾಲದಲ್ಲಿ ಜಗತ್ತನ್ನು ನಿನ್ನ ಹೊಟ್ಟೆ ಒಳಗಿಟ್ಟುಕೊಂಡು ಮಲಗಿರ್ತೀನಿ ನೀನು ಅಂತ ಹೇಳುತ್ತಾರೆ. ನ್ಯಸ್ಯೇದಮಾತ್ಮನಿ ಜಗದ್ವಿಲಯಾಂಬು ಮಧ್ಯೆ ಶೇಷಾಸನ ಅಂತ. ಎಷ್ಟು ವಿಚಿತ್ರ ನೋಡಿ. ಭಾಗವತ ಕೆಲವೊಮ್ಮೆ ಗಂಭೀರ ಅಂದ್ರೆ ಗಂಭೀರ ಹೇಗಿದೆ. ಜಗದ್ವಿಲಯಾಂಬು ಮಧ್ಯೆ, ಜಗತ್ತನ್ನೆಲ್ಲ ಪ್ರಳಯ ಮಾಡಿದ್ದಿ, ನೀನೆಲ್ಲಿದ್ದಿ? ಶೇಷಾಸನ, ಶೇಷದೇವರ ಮೇಲೆ ಮಲಗಿದ್ದಿ. ಎಲ್ಲಾದ್ರೂ ಇರ್ಲಿಕ್ಕೆ ಸಾಧ್ಯನ? ಜಗತ್ತಿನ ಪ್ರಳಯ ನಡೆದಾಗ ಶೇಷಂದು ಪ್ರಳಯ ನಡೆದು ಹೋಗಿರುತ್ತದೆ, ಮತ್ತು ಶೇಷ ಎಲ್ಲಿಂದ ಬಂದ ಹೇಳುವಾಗ ಭಾಗವತ ಹೇಳ್ತದೆ, ಶೇಷಾಸನೋ ನಿಜ ಸುಖಾನುಭವೋ ನಿರೀಹ. ಶೇಷಾಸನ ಅಂತೇಳಿ ಶೇಷನ ಮೇಲೆ ಆಸನ ಮಾಡ್ಕೊಂಡು ಕೂತಿದ್ದಿ, ಮಲಗಿದ್ದಿ ನೀನು ಅಂತ ಹೇಳ್ತದೆ ಭಾಗವತ. ಏನರ್ಥ ಆಗ? ಶೇಷದೇವರು ಇರಲಿಲ್ಲ. ಯಾಕೆಂದ್ರೆ ಜಗದ್ವಿಲಯಾಂಬು ಮಧ್ಯೆ ಅಂತ ಹೇಳಿದ್ದ. ಜಗತ್ತೆಲ್ಲವೂ ಕೂಡ ಅಂಬುಗಳ ಅಂದ್ರೆ ನೀರಿನ ಮಧ್ಯದಲ್ಲಿ ಪ್ರಳಯ ಆಗಿ ಹೋಗಿದೆ ಎಲ್ಲವೂ ಕೂಡ, ನೀನು ಮಾತ್ರ ಉಳಿದಿದ್ದಿ. ಹೇಗಿದ್ದಿ? ಶೇಷಾಸನ, ಶೇಷ ಇಲ್ಲ ಅಲ್ಲಿ. ಮತ್ತೆ ಹೇಗಿರ್ತಾನೆ ಪರಮಾತ್ಮ? ಭಾಗವತದ ಅಭಿಪ್ರಾಯ ಏನು ಅಂದ್ರೆ, ಇದಕ್ಕೆ ಒಬ್ಬರು ಐದಿ ಸ್ವಾಮಿಗಳು ಅಂತಿದ್ದಾರೆ, ವ್ಯಾಸತತ್ವಜ್ಞ ತೀರ್ಥರು ಅಂತ. ಅವರು ಸಪ್ತಮ ಸ್ಕಂದಕ್ಕೆ ಒಂದು ವ್ಯಾಖ್ಯಾನ ಬರೆದಿದ್ದಾರೆ. ಅವ್ರು ಹೇಳ್ತಾರೆ ನಂದನಂದಿನಿ ಅಂತ ಅದ್ರ ಹೆಸರು, ವ್ಯಾಖ್ಯಾನದ ಹೆಸರು ನಂದನಂದಿನಿ ಅಂತ ವ್ಯಾಸತತ್ವಜ್ಞರು ಬರೆದಿದ್ದಾರೆ. ಅವ್ರು ಹೇಳ್ತಾರೆ ಶೇಷಾಸನ ಅಂತಂದ್ರೆ ಅದರ ಅರ್ಥ ಶೇಷದೇವರ ಮೇಲಿದ್ದ ಅಂತ ಅರ್ಥ ಅಲ್ಲ. ಶೇಷ ಅನ್ನೋ ಶಬ್ದಕ್ಕೆ ಒಂದು ಶೇಷ ಹಾವು ಅನ್ನೋ ಅರ್ಥ ಇದೆ,
ಇನ್ನೊಂದು ಅರ್ಥ ಏನು ಅಂದರೆ ಶೇಷ ಅಂದರೆ ಉಳಿದದ್ದು ಅಂತ ಒಂದು ಅರ್ಥ ಇದೆ. ಶೇಷ ಅಂತ ಹೇಳ್ತೀವಿ. ಏನಾದರೂ ಕೊನೆಯಲ್ಲಾಗಬೇಕಾದ್ರೆ ಈ ಶ್ರಾದ್ದದಲ್ಲೆಲ್ಲ ಮಾಡಬೇಕಾದ್ರೆ ಅನ್ನ ಪಿಂಡ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಅನ್ನ ಉಳಿದಿರ್ತದೆ. ಆಗ ಅಲ್ಲಿ ಪುರೋಹಿತರನ್ನು ಕೇಳಬೇಕು, ಅನ್ನ ಶೇಷೇಣ ಕಿಂ ಕರ್ತವ್ಯಂ ಅಂತ, ಉಳಿದಂಥ ಅನ್ನದಿಂದ ಏನು ಮಾಡಬೇಕು. ಆಗ ಅವರು ಇಷ್ಟೈ ಸಹ ಉಜ್ಯತಾಮ್ ಅಂತ ಹೇಳ್ತಾರೆ. ನಿಮ್ಮ ಬಹಳ ಪ್ರೀತಿ ಪಾತ್ರರಾದವ್ರು ಯಾರಿದ್ದಾರೆ ಅವರಿಗೆಲ್ಲ ಪ್ರಸಾದ ರೂಪದಲ್ಲಿ ಹಂಚಿ ನೀವು ತಿನ್ರಿ ಅಂತ ಹೇಳ್ತಾರೆ. ಅನ್ನ ಶೇಷೇಣ, ಶೇಷೇಣ ಅಂದ್ರೆ ಏನರ್ಥ? ಉಳಿದ ಅನ್ನ ಅಂತ ಅರ್ಥ, ಉಳಿದದ್ದು ಅಂತ. ಹಾಗೆ ಪ್ರಳಯ ಕಾಲದಲ್ಲಿ ಎಲ್ಲ ಪ್ರಳಯ ಆಗಿದೆ, ಸಮಗ್ರವೂ ಪ್ರಳಯ ಆಗಿದೆ. ಎಲ್ಲ ಪ್ರಳಯ ಆದಾಗಲೂ ಕೂಡ ಉಳಿದದ್ದು ಯಾವುದು ಅಂದರೆ ಒಂದೇ ಒಂದು ಎಲೆ ಉಳಿದಿತ್ತಂತೆ, ಆಲದ ಎಲೆ ಉಳಿದಿತ್ತು. ಆದ್ರಿಂದ ಉಳಿದದ್ದು ಅಂದ್ರೆ ಶೇಷ ಅಂದ್ರೆ ಆಲದ ಎಲೆ ಅಂತ ಅರ್ಥ. ಆ ಆಲದ ಎಲೆಯಲ್ಲಿ ಆಸನ, ಅಲ್ಲಿ ಅದನ್ನೇ ಹಾಸಿಗೆ ಮಾಡಿಕೊಂಡು ಭಗವಂತ ಮಲಗಿದ್ದ ಅಂತ ಹಾಗೆ ಅರ್ಥ ಮಾಡಬೇಕು ಅಂತ ಇದನ್ನೆಲ್ಲ ವ್ಯಾಸ ತತ್ವಜ್ಞ ತೀರ್ಥರು ಶೇಷಾಸನೋ ನಿಜ ಸುಖಾನುಭವೋ ನಿರೇಹ ಹೀಗೆಲ್ಲ ಸ್ತೋತ್ರ ಮಾಡ್ತಾರೆ ಪ್ರಹ್ಲಾದರಾಜರು. ಅಂಥವನು ಭಗವಂತ ನಿನಗೆ ನಮಸ್ಕಾರ ಅಂತ ಸ್ತೋತ್ರವನ್ನ ಮಾಡಿದಾಗ ಪರಮಾತ್ಮನನ್ನ ಭಗವಂತ ತೃಪ್ತನಾದ. ಭಗವಂತ ಆ ಪ್ರಹ್ಲಾದರಾಜರನ್ನ ಕೇಳ್ತಾ ಇದ್ದಂತೆ ದೇವರು, ಪ್ರಹ್ಲಾದ ಎಷ್ಟು ಸ್ತೋತ್ರ ಮಾಡಿದ್ಯಲ್ಲೋ. ಪ್ರಹ್ಲಾದ ಭದ್ರ ಭದ್ರಂತೆ ಪ್ರೀತೋಹಂ ತೇ ಸುರೋತ್ತಮ ವರಂ ವೃಣೀಶ್ವಾಭಿಮತಂ ಕಾಮಪೂರೋಸ್ಮ್ಯಹಂ ನೃಣಾಂ. ನಿನಗೆ ಏನು ವರ ಬೇಕೋ ಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನೆ ನಾನು. ಏನು ಬೇಕೋ ಕೇಳು ನೀನು ಅಂತಂದು, ಏನು ಬೇಕೋ ಕೇಳು. ಅದಕ್ಕೆ ಕೇಳು ಅಂತಂದಾಗ ಪ್ರಹ್ಲಾದರಾಜರು ಹೇಳ್ತಾರೆ, ಭಗವಂತ ನನ್ನನ್ನು ನಿನ್ನಲ್ಲಿ ಭಕ್ತಿ ಮಾಡಿದ್ದಕ್ಕೋಸ್ಕರವಾಗಿ ವರವನ್ನು ಕೇಳು ಅಂತ ನನಗೆ ಹೇಳ್ತಾ ಇದ್ದೀಯಲ್ಲ ದೇವರೇ, ಇದು ಎಷ್ಟು ಸರಿ ಹೇಳು ಅಂತ. ಯಾಕೆ ಅಂತ ಹೇಳಿದರೆ, ನಾನು ನಿನ್ನ ಜೊತೆಗೆ ಮಾಡಿರುವಂತಹದ್ದು ವ್ಯವಹಾರ ಅಲ್ಲ ದೇವರೇ, ಇದು ಕೊಡೋ ತಗೊಳ್ಳುವಂಥ ವ್ಯಾಪಾರ ಮಾಡಿಬಿಟ್ಟೆ ಅಲ್ಲ. ಇಷ್ಟು ದುಡ್ಡು ಕೊಟ್ಟರೆ ಇಷ್ಟು ಅಕ್ಕಿ ಕೊಡ್ತೀವಿ ಅಂತ ಹೇಳಿದಂತೆ, ಭಕ್ತಿ ಕೊಟ್ಟರೆ ವರ ಕೊಡ್ತೇನೆ ಅಂತನ್ನುವಂತೆ ನನ್ನ ನಿನ್ನ ಸಂಬಂಧ ವ್ಯಾಪಾರ ಅಲ್ಲ ದೇವರೇ. ನನಗೆ ವರವನ್ನು ಕೊಡ್ತೇನೆ, ಏನು ಬೇಕು ಕೇಳು ಅಂತ ಕೇಳಬೇಡ. ನಾನು ಭಕ್ತಿ ಮಾಡಿದ್ದೀನಿ ನಿನ್ನಲ್ಲಿ, ಇದನ್ನು ಕೇಳಲಿಕ್ಕೋಸ್ಕರ ಅಲ್ಲ ದೇವರೇ. ನನಗೂ ನಿನಗೂ ಈ ಸಂಬಂಧವನ್ನು ತರಬೇಡ ನೀನು ಅಂತ ಹೇಳಿ, ತರಬೇಡ ನೀನು ಅಂತ ಹೇಳಿದರೆ ಅದಕ್ಕೆ ಪ್ರಹ್ಲಾದರಾಜರಿಗೆ ಭಗವಂತ ಹೇಳ್ತಾನೆ, ಇಲ್ಲ ಆದರೂ ನಿನಗೆ ವರ ಕೊಡಬೇಕು ಅಂತಲೇ ಬಂದಿದ್ದೇನೋ, ಕೇಳು ನೀನು ಅಂತ. ಕೇಳು ನೀನು ಅಂತಂದರೆ ಅದಕ್ಕೆ ಪ್ರಹ್ಲಾದರಾಜರು ಹೇಳಿದ್ರಂತೆ, ದೇವರೇ ಇಷ್ಟಾಗಿ ನೀನು ಕೇಳು ಕೇಳು ಅಂತ ನನ್ನನ್ನು ಬಹಳ ಒತ್ತಾಯ ಮಾಡಿದರೆ ಒಂದು ಕೇಳ್ತೇನೆ ನಾನು. ಏನು ಅಂದರೆ, ನಿನ್ನನ್ನು ನಾನೇನಾದರೂ ವರ ಕೇಳಬೇಕು ಅನ್ನುವ ಮನಸ್ಸು ಭಾವನೆ ನನಗೆ ಹುಟ್ಟಬಾರದು, ಅಂಥ ವರ ಕೊಡು ಅಂತಂದರೆ. ನಿನ್ನನ್ನೇನಾದರೂ ಕೇಳಬೇಕು ಅನ್ನುವಂಥ ಭಾವನೆಯೇ ನನಗೆ ಹುಟ್ಟಬಾರದು, ಅಂಥ ವರವನ್ನು ಕೊಡು. ಈ ಮಾತನ್ನು ಹೇಳಬೇಕಾದ್ರೆ ಆಗ ಭಗವಂತ ಹೇಳಿದ, ಇದು ನಿನ್ನ ಭಕ್ತಿಯ ಪರಾಕಾಷ್ಠೆ ಇರಲಿ, ಆದರೂ ನನಗೇನಾದರೂ ಕೊಡಬೇಕು ಅಂತ ಅಪೇಕ್ಷೆ ಇದೆ, ಕೇಳು ಏನಾದರೂ ಅಂತಂದ್ರೆ. ಏನಾದರೂ ಕೇಳು ಅಂದರೆ ಕೊನೆಗೆ ದೇವರೇ ನೀನೇ ಹೇಳ್ತಿದ್ದೆ, ಆದ್ದರಿಂದ ನಿನ್ನ ಮಾತಿಗೆ ಕಟ್ಟು ಬಿದ್ದು ನಾನು ಕೇಳ್ತಾ ಇದ್ದೇನೆ, ನಮ್ಮಪ್ಪನಿಗೆ ಸದ್ಗತಿ ಕೊಡು, ನಮ್ಮಪ್ಪನಿಗೆ ಸದ್ಗತಿ ಕೊಡು. ಈ ನಮ್ಮಪ್ಪನ ಕೊಂದಿದ್ದೆ, ಬದುಕಿಸು ಅಂತ ನಾನೇನು ಕೇಳೋದಿಲ್ಲ ನಿನ್ನನ್ನು, ಮತ್ತೆ ಸದ್ಗತಿ ಕೊಡು ಅಷ್ಟೇ. ಅವನೇನೋ ದೊಡ್ಡತನ ಮಾಡಿದ್ದ, ಆದರೂ ಸದ್ಗತಿ ಕೊಡೋವನಿಗೆ ಅಂತಂದರೆ ಭಗವಂತ ಹೇಳಿದಂತೆ, ಈ ವರ ನನ್ನಿಂದ ಕೊಡ್ಲಿಕ್ಕಾಗಲ್ಲ ಅನ್ನಂತೆ ಪರಮಾತ್ಮ. ನಾನು ಕೊಡಲ್ಲ ಅಂತ. ದೇವರಿಗೆ ನೀನೇ ಕೇಳಿದಿ, ಒತ್ತಾಯಪೂರ್ವಕವಾಗಿ ವರ ಕೇಳು ಕೇಳು ಅಂದೆ, ಕೇಳಿದರೆ ನೀನು ಕೊಡಲ್ಲ ಅಂತೇಳೋ ದೇವರಿಗೆ. ಏನಿದು ಅಂದರೆ ಭಗವಂತ ಹೇಳಿದಂತೆ, ಪ್ರಹ್ಲಾದ ಇದನ್ನ ನೀನು ವರ ಕೇಳಿ ನಿಮ್ಮಪ್ಪನಿಗೆ ಸದ್ಗತಿ ಆಗಬೇಕಾಗಿಲ್ಲ, ನಿನ್ನಂತ ಮಗ ಹುಟ್ಟಿದ್ರಿಂದಲೇ ಅವನಿಗೆ ಸದ್ಗತಿ ಆಗೋಗಿದೆ, ಮತ್ತೆ ಯಾಕೋ ವರ ಕೇಳ್ತೀನಿ ನೀನು ಅಂತ. ಇಂಥ ಮಗ ಹುಟ್ಟಿದ್ನಲ್ಲ ಅದಕ್ಕೆ ಸದ್ಗತಿ ಆಗೋಗಿದೆ, ಮತ್ತೆ ಹಾಕ್ಬೇಕು ನಿನಗೆ ವರ? ಬೇಡ. ಮಕ್ಕಳನ್ನು ಸುಸಂಸ್ಕೃತರನ್ನಾಗಿ ಬೆಳೆಸಿ ಶಾಸ್ತ್ರಾಧ್ಯಯನಗಳನ್ನು ಮಾಡಿಸಿ ಮಧ್ವಾಚಾರ್ಯ ಶಾಸ್ತ್ರವನ್ನು ತಲೆಗೆ ತುಂಬಿದರೆ ಅಪ್ಪನಿಗೆ ಮತ್ತೇನೂ ಮಾಡಬೇಕಾಗಿಲ್ಲ, ಅವರು ಶಾಸ್ತ್ರಾಧ್ಯಯನವೇ ಸಾಕು, ಅದರಿಂದಲೇ ತಂದೆಗೆ ಸದ್ಗತಿ ಆಗಿಬಿಡ್ತದಂತೆ. ಅಂಥ ಸಾಮರ್ಥ್ಯ. ಆದ್ದರಿಂದಾಗಿ ಪ್ರಹ್ಲಾದ ನಿನ್ನಂಥ ಮಗನಿಂದಲೇ ಸದ್ಗತಿ ಆಯಿತು ಅಂತ ಹೇಳ್ತಾರೆ. ಕೈಕೇಯಿಗೆ ಭರತನಿಂದ ಆದಂತೆ ಸದ್ಗತಿ ಆದಂತೆ ಆ ರೀತಿಯಲ್ಲಿ ಪ್ರಹ್ಲಾದನಿಗೆ ಭಗವಂತ ಹೇಳಿದಂತೆ. ಇಷ್ಟು ಹೇಳಿದಾಗ ಆಗ ಭಗವಂತ ಕೇಳ್ತಾನೆ, ಪ್ರಹ್ಲಾದ ನಿನಗೇನೋ ಗೊತ್ತಾಗ್ತಾ ಇಲ್ಲ, ಏನು ಕೇಳಬೇಕು ಅಂತ ನಿನಗೆ ಗೊತ್ತಾಗ್ತಾ ಇಲ್ಲ, ಆದರೆ ನಾನೇ ಕೊಡ್ತೇನೆ ಅಂತ ಹೇಳುವಾಗ ಆ ಭಗವಂತನನ್ನು ಮತ್ತೆ ಸ್ತೋತ್ರ ಮಾಡ್ತಾನೆ. ಓಂ ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೇ
ಹರಯೇದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೇ. ಇದೆಲ್ಲ ಭಗವಂತನಿಗೆ ಆ ನಾರದ ಮಹರ್ಷಿಗಳು ಗರ್ಭದಲ್ಲಿದ್ದಾಗ ಉಪದೇಶ ಮಾಡಿದಂಥ ಮಂತ್ರ. ಆ ಮಂತ್ರದಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿದಾಗ ಆಗ ವರಂ ವರಯ ಏತತ್ತೇ ವರದೇಶಾನ್ ಮಹೇಶ್ವರ. ಆಯ್ತು, ವರ ಕೊಡ್ತೀನಿ ಅಂತ ಹೇಳಿದ್ನಲ್ಲ ಪರಮಾತ್ಮ. ಏನು ಕೊಟ್ಟ? ಒಂದು ವರ ಕೊಟ್ಟನಂತೆ. ಮೊದಲು ತ್ರಿಸಪ್ತಭಿಃ ಪಿತಾ ಪೂತಃ ಪಿತೃಭಿಃ ಸಹ ತೇನಗ ಯತ್ಸಾದೋಸ್ಯ ಕುಲೇ ಜಾತೋ ಭವಾನ್ ವೈ ಕುಲಪಾವನಃ ಅಂತ ಹೇಳಿದ ಪರಮಾತ್ಮ. ಏನು ಅಂದರೆ ತ್ರಿಸಪ್ತಭಿಃ ಪಿತಾ ಪೂತಃ ಅಂತ. ತ್ರಿಸಪ್ತಭಿಃ, ಸಪ್ತ ಅಂದರೆ 7 ಅಂತ. ತ್ರಿಸಪ್ತ ಅಂತ ಹೇಳಿದರೆ 3 7 ಅಂತ. ಅಂದರೆ ಎಷ್ಟು? 21 ಅಂತ ಅರ್ಥ. ಅದನ್ನ ಪಿತಾಪೂತಃ, ನಿನ್ನ 21 ತಲೆಮಾರನ್ನು ಕೂಡ ಪಾವನ ಮಾಡಿದ್ದೇನೆ ಅಂತಂದು. 21 ತಲೆಮಾರುಗಳನ್ನು ಪಾವನ ಮಾಡಿದ್ದೇನೆ. ಅಷ್ಟೇ ಅಲ್ಲ, ಜೊತೆಗೆ ನಿನ್ನ ವಂಶದಲ್ಲಿ ಬರುವಂತಹ ಮುಂದೆ ಬರುವಂಥವ್ರು ಯಾರಿದ್ದಾರೋ ಅವರನ್ನು ನಾನು ಸಂಹಾರ ಮಾಡಲ್ಲ. ಯಾಕೆ ಅಂದರೆ ನಿನ್ನ ವಂಶದಲ್ಲಿ ಬಂದವರು ಅಂತ. ಎಂಥ ವಾತ್ಸಲ್ಯ ಪರಮಾತ್ಮನಿಗೆ. ಅದಕ್ಕೆ ಮುಂದೆ ಬಲಿಚಕ್ರವರ್ತಿಯನ್ನು ಕೊಲ್ಲಿಲ್ಲ ಭಗವಂತ, ನಿಗ್ರಹ ಮಾಡಿದ ಅಷ್ಟೇ, ಅವನನ್ನು ಸಂಹಾರ ಮಾಡಲಿಲ್ಲ. ಇದನ್ನು ಹೇಳಿದ ಪರಮ ತ್ರಿಸಪ್ತಭಿಃ ಪಿತಾಪೂತ, ನಿನ್ನ 21 ತಲೆಮಾರು ಮೇಲಿನ ತಲೆಮಾರುಗಳನ್ನೆಲ್ಲ ಪಾವನ ಮಾಡಿಬಿಟ್ಟಿದ್ದೇನೆ ಅಂತಂದ. ಅದು ವಿಚಾರ ಮಾಡಬೇಕು ನಾವು ಸ್ವಲ್ಪ. ಯಾಕೆ ಅಂದರೆ ಇಲ್ಲಿ ನೋಡ್ರಿ, ಇರೋದು ಹೇಗಿದೆ ಅಂದರೆ ಸ್ಥಿತಿ ಇರೋದು ಹೇಗೆ ಗೊತ್ತಾ? ಪ್ರಹ್ಲಾದರಾಜರ ಅಪ್ಪ ಯಾರು? ಹಿರಣ್ಯಕಶಿಪು. ಹಿರಣ್ಯಕಶಿಪುವಿನ ಅಪ್ಪ ಯಾರು? ಕಶ್ಯಪ ಮಹರ್ಷಿಗಳು. ಆ ಕಶ್ಯಪ ಮಹರ್ಷಿಗಳ ಅಪ್ಪ ಯಾರು? ಮರೀಚಿಗಳು. ಮರೀಚಿಗಳ ಅಪ್ಪ ಯಾರು? ಬ್ರಹ್ಮದೇವರು. ಬ್ರಹ್ಮದೇವರ ಅಪ್ಪ ಯಾರು? ಮತ್ತಿವನೇ ಭಗವಂತ. 21 ತಲೆಮಾರು ಎಲ್ಲಿ ಬಂತೀರಿ? ತ್ರಿಸಪ್ತಭಿಃ ಪಿತಾಪೂತ ಅಂತ ಭಗವಂತ ಹೇಳಿಬಿಟ್ಟ. ನಿನ್ನ 21 ತಲೆಮಾರುಗಳನ್ನು ಕೂಡ ಉದ್ಧಾರ ಮಾಡಿಬಿಟ್ಟಿದ್ದೀನಿ ಅಂತಂದ. ನೀವು ಎಣಿಸಿದ್ರಲ್ಲಿ ಸರಿಯಾಗಿ 7 ಸಿಗೋದಿಲ್ಲ ನಮಗೆ. 21 ತಲೆಮಾರನ್ನು ಉದ್ಧಾರ ಮಾಡ್ತೀನಿ ಅಂದ್ರೆ ಏನರ್ಥ? ಪರಮಾತ್ಮನ ಅದು ಭಾಗವತದಲ್ಲಂತೂ ಹೇಳಿದ್ದ, ನೀವು ಕೇಳಿರ್ತೀರಿ ಬೇಕಾದ ಸರ್ತಿ ಕಥೆ ಅಲ್ವಾ. ಆದ್ರಿಂದಾಗಿ ಏನು ಅರ್ಥ ಇದಕ್ಕೆ ಅಂತಂದ್ರೆ ಅದಕ್ಕೆ ಬೇರೆನೇ ಅರ್ಥ ಮಾಡಬೇಕು. ಏನು ಅಂತಂದ್ರೆ ಒಂದು ಜನ್ಮಾಂತರ ಪಿತೃಭಿಃ ಸಾಕಂ ಅಂತ. ಈ ಜನ್ಮದಲ್ಲಿ ಇಷ್ಟು ತಲೆಮಾರಿದೆ ಅಷ್ಟೇ. ಇದಲ್ಲದೆ ಬೇರೆ ಬೇರೆ ಜನ್ಮಗಳಿರ್ತದಲ್ಲ. ವ್ಯಾಸರಾಜರಾಗಿ ಬಂದಿದ್ದಾರೆ, ರಾಯರಾಗಿ ಬಂದಿದ್ದಾರೆ. ಆ ಎಲ್ಲ ಅವತಾರಗಳಲ್ಲೂ ಕೂಡ ಅವರ 21 ತಲೆಮಾರುಗಳೇನಿದೆ ಅದನ್ನೆಲ್ಲ ನಾನು ಪಾವನ ಮಾಡುತ್ತೇನೆ ಅಂತ ಅರ್ಥ ಅದಕ್ಕೆ ಅಂತ. ಹಾಗೆ ಅರ್ಥ ಮಾಡಬೇಕಂತ ಇದೆಲ್ಲ ಹೇಳುವಂಥ ನಂದನಂದನಿಕಾರ ಹೇಳುವಂಥ ವಿಶೇಷತೆಗಳು. ಹೀಗೆ ಭಗವಂತನನ್ನು ಸ್ತೋತ್ರ ಮಾಡಿದಾಗ ಪರಮಾತ್ಮ ಅನುಗ್ರಹ ಮಾಡಿದ. ಇಷ್ಟೆಲ್ಲ ಅನುಗ್ರಹ ಮಾಡಿದರೆ ಕೊನೆಯಲ್ಲಿ ಅಂದರೆ ದೇವರನ್ನು ಚೆನ್ನಾಗಿ ಆರಾಧನೆ ಮಾಡಿದರೆ ನಮ್ಮ ಪಿತೃಗಳೆಲ್ಲರೂ ಕೂಡ ಆನಂದ ಪಡ್ತಾರಂತೆ. ನಾವಿಲ್ಲಿ ದೇವರ ಆರಾಧನೆ ಮಾಡಿದರೆ, ಲಕ್ಷ್ಮೀ ನರಸಿಂಹದೇವರ ಆರಾಧನೆಯನ್ನು ಮನೆಗಳಲ್ಲಿ ಮಾಡ್ತಿದ್ರೆ ನಮ್ಮನ್ನು ಅಗಲಿ ಹೋದ ಪಿತೃಗಳೆಲ್ಲ ಎಷ್ಟು ಆನಂದ ಪಡ್ತಾರೆ ಅಂದರೆ ಆಸ್ಫೋಟಯಂತಿ ಪಿತರಃ ಪ್ರನೃತ್ಯಂತಿ ಪಿತಾಮಹಃ ವೈಷ್ಣವೋಸ್ಮತ್ ಕುಲೇ ಜಾತಃ ಸನಸ್ಸಂತಾರಯಿಷ್ಯತಿ ಅಂತಾರೆ. ಮೇಲೆ ಆ ಪಿತೃದೇವತೆಗಳೆಲ್ಲ ಏನು ಮಾಡ್ತಾರಂತೆ? ಆಸ್ಫೋಟಯಂತಿ ಪಿತರಃ ಅಂತ ಹೇಳ್ತಾರೆ. ಕಬಡ್ಡಿ ಆಟ ಆಡೋಣ ಬನ್ನಿ ಅಂತ ಹೇಳ್ತಾರಂತೆ, ಸಂತೋಷ ಅವರಿಗೆ. ಮತ್ತೆ ಪ್ರನೃತ್ಯಂತಿ ಪಿತಾಮಹ, ಪಿತಾಮಹರೆಲ್ಲರೂ ಕೂಡ ಕುಣಿಲಿಕ್ಕೆ ಶುರು ಮಾಡ್ತಾರಂತೆ. ಯಾಕೆ ಅಂದರೆ ವೈಷ್ಣವೋಸ್ಮತ್ ಕುಲೇ ಜಾತಃ, ನಮ್ಮ ಕುಲದಲ್ಲಿ ಒಬ್ಬ ವೈಷ್ಣವ ಹುಟ್ಟಿದ್ದಾನೆ, ನಮ್ಮನ್ನೆಲ್ಲ ಉದ್ಧಾರ ಮಾಡುತ್ತಿದ್ದಾನೆ, ಅವನು ದೇವರ ಕಥೆ ಕೇಳ್ತಿದ್ದಾನೆ, ಭಾಗವತ ಕೇಳ್ತಿದ್ದಾನೆ ಮನೆಯಲ್ಲಿ, ನಮ್ಮನ್ನು ಉದ್ಧಾರ ಮಾಡಿಬಿಟ್ಟ ಅವನು ಅಂತ ಅಷ್ಟು ಸಂತೋಷ ಪಡ್ತಾರಂತ ಅವರೆಲ್ಲರೂ ಕೂಡ. ಅದರಿಂದ ಪಿತೃಲೋಕಗಳನ್ನೆಲ್ಲ ಪಾವನ ಮಾಡಿಬಿಡ್ತಾನೆ ಭಗವಂತ. ಅದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಪರಮಾತ್ಮನ ಸ್ತೋತ್ರ ಮಾಡಿದರೆ ಸಾಕು ಅನುಗ್ರಹ ಆಗುತ್ತೆ ಅಂತ. ಮುಂದೆ ಆ ಭಗವಂತನ ಸ್ತೋತ್ರ ಮಾಡಿದ್ದಕ್ಕೆ ಪರಮಾತ್ಮನೇ ಹೇಳಿದಂತೆ, ಪ್ರಹ್ಲಾದ ನಿನಗಂತೂ ವರವನ್ನು ಕೇಳಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ನೀನು ಕೇಳಬೇಡ, ನಾನೇ ನಿನಗೆ ವರ ಕೊಡ್ತೇನೆ ಅಂತಂದಂತೆ. ನಾನೇ ವರ ಕೊಡ್ತೀನಿ. ಏನು ಅಂದರೆ ಮೋಕ್ಷ ಕೊಡ್ತೀನಿ ಬಂದ್ಬಿಡು ಅನ್ನಂತೆ. ಮೋಕ್ಷ ಕೊಡ್ತೀನಿ ಬಂದ್ಬಿಡು. ಮೋಕ್ಷ ಕೊಡ್ತೀನಿ ಅಂದರೆ ಪ್ರಹ್ಲಾದರಾಜರು ಹೇಳಿದಂತೆ, ದೇವರೇ ನೀನು ಮೋಕ್ಷವನ್ನು ಕೊಡ್ತೀಯ, ಹೌದು, ನೀನು ಮೋಕ್ಷವನ್ನು ಕೊಟ್ಟರೆ ಬರ್ತೇನೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ಒಂದು ಕಂಡೀಷನ್ ನಂದು. ಏನು? ನನ್ನನ್ನೇ ನಂಬಿದ ಅನೇಕ ದೈತ್ಯ ಬಾಲಕರಿದ್ದಾರೆ, ಅವರೆಲ್ಲರನ್ನೂ ಕರ್ಕೊಂಡು ಬರ್ತೀನಿ, ಎಲ್ರಿಗೂ ಮೋಕ್ಷ ಕೊಡ್ತೀನಿ ಅಂತ ಆದರೆ ನಾನು ಬರ್ತೀನಿ ಇನ್ನಂತೆ. ಅದು ಲಕ್ಷ್ಮೀ ನರಸಿಂಹದೇವರು ಹೇಳಿದಂತೆ, ಅಲ್ಲೋ ಪ್ರಹ್ಲಾದ, ನಿನ್ನೊಬ್ಬೊಂದು ಸಾಧನೆ ಆಗಿದೆ ಅಷ್ಟೇ, ಇನ್ನೂ ಉಳಿದವರು ಸಾಧನೆ ಮಾಡಿಲ್ಲ, ಇನ್ನೂ ಸಾಧನೆ ಮಾಡಬೇಕು ಅವರು.
ಎಷ್ಟು ಓದಿದ್ರು ಅಧ್ಯಯನ ಮುಗಿಯೋದಿಲ್ಲ ಅಂತ. ನಾವು ಕಲ್ತಿದ್ದೀವಿ ಅನ್ಕೊಂಡು ನಾವೆಲ್ಲ ಇದೆಯಾ ಎಲ್ಲ ಕಲ್ತೀವಿ ಅಂತ ಎಷ್ಟಾದರೂ ಮುಗಿಯೋದಿಲ್ಲ. ಮತ್ತಿನ್ನೂ ಹೊಸ ಹೊಸ ಅಧ್ಯಯನಗಳಿದ್ದೇ ಇರ್ತದೆ. ಅದರಿಂದಾಗಿ ನಿನ್ನ ಸಾಧನೆ ಆಗಿದೆ, ಉಳಿದವ್ರದ್ದಾಗಿಲ್ಲ. ಅದರಿಂದ ಎಲ್ಲರನ್ನೂ ಕರ್ಕೊಂಡು ಹೋಗ್ಲಿಕ್ಕಾಗಲ್ಲ, ನೀನು ಒಬ್ಬನು ಬಾ. ಪ್ರಹ್ಲಾದರಾಜರು ಹೇಳುತ್ತಾರೆ, ಸ್ವಾಮಿ ಹಾಗಾದರೆ ನನ್ನನ್ನು ಮನ್ನಿಸು. ಯಾಕೆ ಅಂದರೆ ಈ ಎಲ್ಲರೂ ನನ್ನನ್ನು ನಂಬಿ ಕೂತಿದ್ದಾರೆ. ಇವ್ರದಿನ್ನೂ ಸಾಧನೆ ಆಗಿಲ್ಲ ಅಂತ ಹೇಳಿದೆಲ್ಲ, ಅವರೆಲ್ಲರ ಕೈಯಿಂದಲೂ ಕೂಡ ಸಾಧನೆ ಮಾಡಿಸ್ತೇನೆ, ಮಾಡಿಸಿ ನಿನ್ನ ಬಳಿ ಕರ್ಕೊಂಡು ಬರ್ತೇನೆ. ಈಗಾಗಲೇ ನಾನು ವಿದ್ಯಾಪೀಠದಲ್ಲಿದ್ದಾಗ ಅಲ್ಲೇನೆ ಅವರಿಗೆಲ್ಲ ಭಗವಂತ ಹೇಗಿದ್ದಾನೆ ಅಂತ ನಿನ್ನ ಸ್ವರೂಪದ ಬಗ್ಗೆ ಪಾಠ ಮಾಡಿದ್ದೇನೆ. ಹೈಮಂ ಯಥಾಗ್ರಾವಸು ಹೈಮಕಾರ, ಹಾಗೆ ನಮ್ಮ ಹೃದಯದಲ್ಲೇ ಪರಮಾತ್ಮ ಇದ್ದಾನೆ, ನಾವು ವಿಜ್ಞಾನಿಗಳಾಗಿ ಅವನನ್ನು ಕಾಣಬೇಕು ಅಂತ ಒಂದು 4-5 ಶ್ಲೋಕ ಪಾಠ ಮಾಡಿದ್ದೀನಿ ಅವರಿಗೆ ಈಗಾಗಲೇ. ಈ ಪಾಠ ಅವರಿಗಿನ್ನೂ ಸಾಕಾಗಲ್ಲ ಅಂದರೆ ಮುಂದೆ ನಾನೇ ವ್ಯಾಸರಾಜರಾಗಿ ವ್ಯಾಸತ್ರಯಗಳನ್ನು ಬರೀತೇನೆ, ಮುಂದೆ ನಾನೇ ರಾಘವೇಂದ್ರ ಸ್ವಾಮಿಗಳಾಗಿ ಸುಧಾಕ್ಕೆ ಪರಿಮಳ ಬರೀತೀನಿ. ಎಲ್ಲವನ್ನೂ ಕೂಡ ಇವರ ಕೈಯಿಂದ ಅಧ್ಯಯನ ಮಾಡಿಸಿ ಎಲ್ಲರನ್ನೂ ಮೋಕ್ಷ ಕರ್ಕೊಂಡು ಬರ್ತೀನಿ, ಅಲ್ಲಿ ತನಕ ನಾ ಬರೋದಿಲ್ಲ ಅಂತ ನಮಗೋಸ್ಕರ ಅನುಗ್ರಹ ಮಾಡಿ ಕುಳಿತ ಮಹಾತ್ಮರು ರಾಘವೇಂದ್ರ ಸ್ವಾಮಿಗಳು, ಪ್ರಹ್ಲಾದರಾಜರು ವೃಂದಾವನದಲ್ಲಿ ನಮಗೋಸ್ಕರ ಕೂತಿದ್ದಾರೆ. ನೀವು ಸಾಧನೆ ಮಾಡಿರಿ, ಉದ್ಧಾರ ಆಗರಿ ಅಂತ ನಮ್ಮ ಮೇಲಿನ ಕಾರುಣ್ಯ ಇದು ಅಂತ ಹೇಳ್ತಾರೆ. ಅದಕ್ಕೆ ನಮ ಕಾರುಣ್ಯ ಸಿಂಧವೇ ಅಂತ ಹೇಳ್ತಾರೆ. ಅವರನ್ನ ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಟವ ಮುಖಾಂಕಿತ ಅಂತ ಹೇಳುವಾಗ ಕಾರುಣ್ಯದ ಸಿಂಧು ಇವರು ಅಂತ ಹೇಳ್ತಾರೆ. ಎಂಥ ಮಹಾತ್ಮರು ಅಂತ ರಾಘವೇಂದ್ರ ಸ್ವಾಮಿಗಳು. ಅದರಿಂದ ಪ್ರಹ್ಲಾದರಾಜರು ಈ ಮಾತನ್ನು ಹೇಳಿದಾಗ ಲಕ್ಷ್ಮೀ ನರಸಿಂಹದೇವರು ತಥಾಸ್ತು ಅಂತಂತಂದು, ತಥಾಸ್ತು ಅಂದು ಅವರು ಲಕ್ಷ್ಮೀ ನರಸಿಂಹದೇವರನ್ನು ಸ್ತೋತ್ರ ಮಾಡುತ್ತಾರೆ. ಪ್ರಹ್ಲಾದರಾಜರು 2 ಕೈ ಮುಗಿದು ತಥಾಸ್ತು ಅಂತ ಹೇಳಿದಾಗ ಭಗವಂತನನ್ನು ಸ್ತೋತ್ರ ಮಾಡಿದಂತೆ. ಏನು ಸ್ತೋತ್ರ? ಅವರು ಮಾಡಿದಂಥ ಸ್ತೋತ್ರ ಅಂತ ಹೇಳುತ್ತಾರೆ. ಯಾವುದದು ಅಂತ ಹೇಳಿದರೆ ಪ್ರಹ್ಲಾದರಾಜರು ಮಾಡಿದ ದಿವ್ಯವಾದಂಥ ಸ್ತೋತ್ರ. ಇದು ಮಧ್ವಾಚಾರ್ಯರು ಕೂಡ ಹೇಳಿದ್ದಾರೆ ಇದನ್ನೇ. ಇದಂ ನೃಸಿಂಹ ಕವಚಂ ಪ್ರಹ್ಲಾದ ಮುಖಮಂಡಿತಂ ಅಂತ ಹೇಳುತ್ತಾರೆ. ಯಾವುದದು ಅಂತಂದ್ರೆ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಹೀಗೆ ಆ ಭಗವಂತನನ್ನು ಸ್ತೋತ್ರ ಮಾಡಿದ್ರಂತೆ. ಮೃತ್ಯುವಿಗೂ ಮೃತ್ಯು ಅಂತ ಕರೆಸಿಕೊಂಡಂತ ಪರಮಾತ್ಮನೇ ನಿನಗೆ ನಮೋ ನಮಃ ಅಂತ ಆ ದೇವರ ಸ್ತೋತ್ರ ಮಾಡಿದರು. ಆಗ ಅಂತರ್ಧಾನನಾದ ಭಗವಂತ. ಆದರೆ ಬಿಡ್ಲಿಲ್ಲ ಅಂತ. ಒಂದು, ಪ್ರಹ್ಲಾದ ನನಗೆ ಮಾತು ಕೊಟ್ಟಿದ್ದಿ, ನೀನು ಬೇಗನೆ ನನ್ನ ಮೋಕ್ಷಕ್ಕೆ ಬರಬೇಕು ಅಂತ. ಅದಕ್ಕೋಸ್ಕರವೇ ಪ್ರಹ್ಲಾದರಾಜರ ಕಣ್ಣಿಗೆ ಕಾಣದೇ ಇದ್ರು ಕೂಡ ವೃಂದಾವನದಲ್ಲಿ ರಾಯರಿರ್ತಾರೆ. ರಾಯರಿದ್ದಲ್ಲೆಲ್ಲ ಪ್ರಹ್ಲಾದರಾಜರು ಇರ್ತಾರೆ. ರಾಯರು ವೃಂದಾವನ ಇರ್ತದೆ ನೋಡ್ರಿ, ಮುಂದೆ ಪ್ರಹ್ಲಾದರಾಜರು ಕೂತಿರ್ತಾರೆ, ನಿಂತಿರ್ತಾರೆ. ಅಲ್ಲೇ ಪ್ರಹ್ಲಾದರಾಜರು ಒಂದು ಮೂರ್ತಿ ಇರ್ತದೆ. ಆದರೆ ವಿಶೇಷ ಏನು ಗೊತ್ತಾ, ಎಲ್ಲೆಲ್ಲಿ ರಾಯರ ವೃಂದಾವನ ಇರ್ತದೋ ಅಲ್ಲೆಲ್ಲ ಕಡೆ ವೃಂದಾವನದ ಮೇಲೆ ಒಂದು ಲಕ್ಷ್ಮೀ ನರಸಿಂಹದೇವರ ವಿಗ್ರಹ ಇರ್ತದೆ. ಯಾಕೆ ಇರ್ತದೆ ಹೇಳ್ರಿ? ಯಾಕೆ ಅಂದ್ರೆ ಅಲ್ಲಿ ಕೂತಂತ ಲಕ್ಷ್ಮೀ ನರಸಿಂಹದೇವರು ಕೆಳಗಿರುವಂತ ಪ್ರಹ್ಲಾದರಾಜರಿಗೆ ರಾಯರಿಗೆ ಅವರಿಗೆ ಹೇಳ್ತಿರ್ತಾರಂತೆ, ರಾಯರೇ ನನಗೆ ಮಾತು ಕೊಟ್ಟಿದ್ದೀರಿ ಮೋಕ್ಷಕ್ಕೆ ಬರ್ತೀನಿ ಅಂತ, ಯಾವಾಗ ಬರ್ತೀರಿ ನೀವು? ನಿಮಗೋಸ್ಕರ ಕಾಯ್ತಾ ಕೂತಿದ್ದೀನಿ ನಾನು ಇಲ್ಲಿ ಅಂತ ಎಚ್ಚರಿಸ್ತಿರ್ತಾರಂತೆ ಅವ್ರಿಗೆ. ಅದಕ್ಕೋಸ್ಕರ ಅಲ್ಲಿ ಇರ್ತಾರಂತೆ. ಹಾಗಿದ್ದು ಅವರನ್ನು ಕರೀತಿರ್ತಾರೆ. ಆದರೆ ರಾಯರು ಮಾತ್ರ ಭಗವಂತನೇ ಬಂದು ಕರೆದ್ರು ಕೂಡ ನಮ್ಮನ್ನು ಉದ್ಧಾರ ಮಾಡ್ತೀನಿ, ಏನಂ ದೀನಂ ದೂನಂ ಉದ್ಧರಿಷ್ಯೆ ಅಂತ ಈ ದೀನ ದೂನನಾಗಿರುವಂತ ಈ ವ್ಯಕ್ತಿಯನ್ನು ಉದ್ಧಾರ ಮಾಡ್ತೀನಿ, ಕರಿಷ್ಯೆ ಕಾರಯಿಷ್ಯೆ ಅಂತ ನಾನು ಸಾಧನೆ ಮಾಡ್ತೀನಿ, ಇವರ ಕೈಯಿಂದ ಮಾಡಿಸ್ತೇನೆ ಅಂತ ನಮಗೋಸ್ಕರ ಶಪಥ ಮಾಡಿ ಕೂತಿದ್ದಾರಂತೆ ರಾಘವೇಂದ್ರ ಸ್ವಾಮಿಗಳು ಅಂತ. ಇಂಥ ರಾಯರು. ಆ ಪ್ರಹ್ಲಾದರಾಜರು ಭಗವಂತನನ್ನ ಸ್ತೋತ್ರ ಮಾಡಿದರು, ಪರಮಾತ್ಮನನ್ನು ಸ್ತೋತ್ರ ಮಾಡಿದರು. ಎಂಥ ದಿವ್ಯವಾದಂಥ ಸ್ತೋತ್ರ ಅದು ಅಂತ ಹೇಳಿದರೆ ಪರಮ ದಿವ್ಯವಾದಂಥ ಸ್ತೋತ್ರ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಂತ. ಈ ಸ್ತೋತ್ರ ಏನಿದೆಯಲ್ಲವಾ, ಇದು ಬಹಳ ದಿವ್ಯ. ಇದನ್ನು ನಿಜವಾಗ್ಲೂ ಹೇಳಬೇಕು ಅಂದರೆ ರುದ್ರದೇವರು ಭಗವಂತನ ಸ್ತೋತ್ರ ಮಾಡಿ ಮುಕ್ಕಣ್ಣನಾದದ್ದು. ರುದ್ರದೇವರು ಈ ಮಂತ್ರವನ್ನ ಹೇಗೆ ಅಂದರೆ ಒಂದೊಂದು ಶಬ್ದಗಳನ್ನ ಒಂದೊಂದು ರೂಪದಿಂದ ಹೇಳಿದ್ರಂತೆ. ರುದ್ರರು ಎಷ್ಟು ಜನ ಇದ್ದಾರೆ ಹೇಳಿ? ಏಕಾದಶ ರುದ್ರರು ಅಂತ ಕರೀತಾರೆ. 11 ಜನ ರುದ್ರರಿದ್ದಾರೆ.
ಈ ಶ್ಲೋಕ ನೋಡ್ರಿ ನೀವು, ಈ ಶ್ಲೋಕದಲ್ಲಿರುವ ಪದಗಳು ಎಷ್ಟು ಅಂದರೆ 11 ಪದಗಳು. 11 ರೂಪಗಳಿಂದಾಗಿ ಮಹರುದ್ರ ದೇವರು ಆ ಭಗವಂತನನ್ನು ಒಂದೊಂದು ಶಬ್ದ ಹೇಳಿ ಉಗ್ರಂ, ವೀರಂ, ಮಹಾವಿಷ್ಣುಂ, ಜ್ವಲಂತಂ, ಸರ್ವತೋಮುಖಂ, ನೃಸಿಂಹಂ, ಭೀಷಣಂ, ಭದ್ರಂ, ಮೃತ್ಯುಂ ನಮಾಮಿ ಅಹಂ. ಇದು 11 ಅಕ್ಷರ. 11 ರೂಪದಿಂದಾಗಿ ರುದ್ರದೇವರು ಆ ಭಗವಂತನನ್ನು ಉಪಾಸನೆ ಮಾಡಿದಾಗ ಲಕ್ಷ್ಮೀ ನರಸಿಂಹದೇವರಿಗೆ 3 ಕಣ್ಣಿದೆ ಅಲ್ಲ, ಆ 3 ಕಣ್ಣು ಇವರಿಗೆ ಬಂತಂತೆ, ರುದ್ರದೇವರಿಗೆ ಬಂತಂತೆ. ಹಣೆ ಮೇಲೆ ಕಣ್ಣು ಬಂದದ್ದು ಅವರಿಗೆ ಆವಾಗಲೇ ಈ ಉಪಾಸನೆ ಮಾಡಿದಾಗಲೇ ಬಂದದ್ದು ರುದ್ರದೇವರಿಗೆ ಅಂತ. ಈ ಮಂತ್ರವನ್ನ ನಿಜವಾಗ್ಲೂ ಇದು ಯಾವುದು ಅಂತಂದ್ರೆ, ಈ ಮಂತ್ರ ದಿವ್ಯವಾದ ಮಂತ್ರ. ಈ ಮಂತ್ರವನ್ನ ಮೊದಲು ಪರಮಾತ್ಮನೇ ಇದನ್ನು ಉಪದೇಶ ಮಾಡುತ್ತಾನೆ ಭಗವಂತ. ಇದು ಬಹಳ ದಿವ್ಯವಾದ ಮಂತ್ರ. ಯಾಕೆ ಅಂದರೆ ಈ ಸಂಸ್ಕೃತದಲ್ಲಿ ಶ್ಲೋಕಗಳು ಅಂತ ಇರ್ತಾರೆ. ಆ ಶ್ಲೋಕಗಳಿಗೆಲ್ಲ ಒಂದೊಂದು ಛಂದಸ್ಸು ಇರ್ತದೆ, ಒಂದೊಂದು ಕಡೆ ಒಂದೊಂದು ಛಂದಸ್ಸು. ಅನುಷ್ಠುಪ್ ಅಂತ ಒಂದಿದೆ, ಬೃಹತಿ ಅಂತ ಒಂದಿದೆ, ಪಂಕ್ತಿ ಅಂತಿದೆ, ಹೀಗೆಲ್ಲ ಛಂದಸ್ಸುಗಳಿದ್ದಾರೆ. ಒಂದೊಂದು ಛಂದಸ್ಸು ಅಂತ 7 ಛಂದಸ್ಸುಗಳು ಸಾಮಾನ್ಯವಾಗಿ ಇರುವಂಥದ್ದು. ಆ 7 ಛಂದಸ್ಸುಗಳಲ್ಲೂ ಕೂಡ ವಿಶೇಷ ಯಾವುದು ಶ್ರೇಷ್ಠವಾದ ಛಂದಸ್ಸು ಅಂತ ಒಂದು ಪ್ರಶ್ನೆ. ಇದು ಐತರೇಯ ಉಪನಿಷತ್ತಿನಲ್ಲಿ ಬಂದಿದೆ. ಐತರೇಯ ಉಪನಿಷತ್ತಿನಲ್ಲಿ ಹೇಳುವಾಗ ಛಂದಸ್ಸುಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಹೇಳಿದರೆ, ಅನೇಕ ಛಂದಸ್ಸುಗಳನ್ನೆಲ್ಲ ಹೇಳಿ ಅನುಷ್ಠುಪ್ ಛಂದಸ್ಸಿದೆಯಲ್ಲ ಅದು ಅತ್ಯಂತ ಶ್ರೇಷ್ಠ ಅಂತ ಹೇಳುತ್ತಾರೆ. ಯಾಕದು ಶ್ರೇಷ್ಠ ಅಂತ ಹೇಳುವಾಗ, ಅದನ್ನು ಪ್ರತಿಪಾದನೆ ಮಾಡುವಾಗ ಅನುಷ್ಠುಪ್ ಛಂದಸ್ಸಿನಲ್ಲಿ ಒಂದೊಂದು ಪಾದಗಳಲ್ಲಿ 8 ಅಕ್ಷರಗಳಿರ್ತದಂತೆ. 4 ಪಾದ ಅಂದರೆ 32 ಅಕ್ಷರ. ಹೇಳಲಿಕ್ಕೆ ಬಹಳ ಸುಲಭ. ಬೇರೆದ್ರಲ್ಲೆಲ್ಲ ಆಗಬೇಕಾದ್ರೆ 36, 48 ಹೀಗೆಲ್ಲ ಬೇರೆ ಬೇರೆ ದೊಡ್ಡದಾಗ್ತಾ ಹೋಗ್ತದೆ ಅದೆಲ್ಲ ಛಂದಸ್ಸು. ಆದರೆ ಇಲ್ಲಿ ಮಾತ್ರ ಹಾಗಲ್ಲ. ಈ ಶ್ಲೋಕದಲ್ಲಿ ಮಾತ್ರ 32 ಅಕ್ಷರ, ಬಹಳ ಬೇಗ ಅರ್ಥ ಮಾಡಿಕೊಳ್ಬೋದು. ಆದ್ದರಿಂದಾಗಿ ಇದು ಬಹಳ ಶ್ರೇಷ್ಠ. ಇನ್ನೊಂದೇನು ಅಂದರೆ, ಈ ಅನುಷ್ಠುಪ್ ಛಂದಸ್ಸು ಅತ್ಯಂತ ಶ್ರೇಷ್ಠ. ಯಾಕೆ ಅಂತ ಹೇಳಿದರೆ, ಈ ಅನುಷ್ಠುಪ್ ಛಂದಸ್ಸಿನಲ್ಲೇನೆ ಉಗ್ರಂ, ವೀರಂ, ಮಹಾವಿಷ್ಣು ಎನ್ನುವಂತಹ ನರಸಿಂಹದೇವರ ಮಂತ್ರ ಅಡಗಿದೆ. ಆದ್ರಿಂದ ಆ ಮಂತ್ರ ಆ ಛಂದಸ್ಸಿನಲ್ಲಿರೋದ್ರಿಂದ ಛಂದಸ್ಸು ಶ್ರೇಷ್ಠ ಆಗಿದೆ ಅಂತ ಹೇಳುತ್ತಾರೆ. ಆ ಛಂದಸ್ಸಿಗೆ ಶ್ರೇಷ್ಠತೆ ಬಂದದ್ದೇ ಇದರಿಂದ ಅಂತ ಈ ರೀತಿಯಲ್ಲಿ ಆ ಪರಮಾತ್ಮನ ಆ ಮಂತ್ರ ಎನ್ನುವಂತಹದ್ದು ಛಂದಸ್ಸಿಗೆ ಶ್ರೇಷ್ಠತೆಯನ್ನು ತಂದುಕೊಟ್ಟಿದೆ ಅಂತ. ಆದರೆ 1000 ಮಂತ್ರ ಅಂತ ಬಂದಾಗ ಮಾತ್ರ ಬೃಹತಿ ಶ್ರೇಷ್ಠ. ಬೃಹತಿ ಸಹಸ್ರ ಅಂತ ಹೇಳ್ತಾರಲ್ಲ, ಬೃಹತಿ ಮಂತ್ರ ಎನ್ನುವಂಥದ್ದು ಆವಾಗ ಶ್ರೇಷ್ಠ ಆಗ್ತದಂತೆ. ಈ ರೀತಿ ಇರುವಂತಹದ್ದು ಅಂತ. ಈ ಮಂತ್ರ ಏನಿದೆ ಇದನ್ನ ವಿಶೇಷವಾಗಿ ವೇದ ಮಂತ್ರ ಹೇಳುತ್ತದೆ. ಬೀಭತ್ಸೂನಾಂ ಸಯುಜಂ ಹಂಸಮಾಹುರಪಾಂ ದಿವ್ಯಾನಾಂ ಸಖ್ಯೇ ಚರಂತಂ ಅನುಷ್ಠುಭಮರು ಚರ್ಚೂರ್ಯಮಾಣಮಿಂದ್ರಂ ನಿಚಕ್ಯುಃ ಕವಯೋ ಮನೀಷಾಃ. ಇದೊಂದು ವೇದ ಮಂತ್ರ. ಈ ವೇದ ಮಂತ್ರ ಏನು ಹೇಳುತ್ತದೆ ಅಂದರೆ, ಬೀಭತ್ಸೂನಾಂ ಅಂದರೆ ಭಯಪಡಬೇಡಿ ಅಂತ ಅನುಗ್ರಹ ಮಾಡಲಿಕ್ಕೆ ಬಂದಂಥ ಪರಮಾತ್ಮ ಏನಿದ್ದಾನೆ, ಜಗತ್ತಿನ ಪೋಷಣೆಯನ್ನು ಮಾಡುವ ಇಚ್ಛೆ ಇರುವಂಥ ಪರಮಾತ್ಮ, ದಿವ್ಯಾನಾಂ ಅಪಾಂ ಜಲಾಭಿಮಾನಿಗಳಾದಂಥ ದೇವತೆಗಳಿಗೆ ಮತ್ತು ಬ್ರಹ್ಮದೇವರಿಗೆ, ಇಂದ್ರದೇವರಿಗೆ, ರುದ್ರದೇವರಿಗೆ, ವಾಯುದೇವರಿಗೆ ಇವರೆಲ್ಲರನ್ನ ಕೂಡಿಸಿ ಪರಮಾತ್ಮನೇ ಅವರಿಗೇನು ಮಾಡಿದಂತೆ ಮಂತ್ರೋಪದೇಶವನ್ನು ಮಾಡಿದ ಅಂತ. ಏನು ಮಂತ್ರೋಪದೇಶವನ್ನು ಮಾಡಿದ್ದಾನೆ ಪರಮಾತ್ಮ ಅಂತ ಕೇಳಿದರೆ, ಅವರಿಗೆ ಈ ಉಗ್ರಂ ವೀರಂ ಅನ್ನುವ ಮಂತ್ರವನ್ನು ಉಪದೇಶ ಮಾಡಿದಂತೆ. ಮೊದಲಿಗೆ ಯಾವ ರೂಪದಿಂದ ಅಂದರೆ, ಹಂಸ ಅಂತ ಒಂದು ರೂಪ ಇದೆ ಪರಮಾತ್ಮನಿಗೆ. ಹಂಸನಾಮಕ ಪರಮಾತ್ಮ ಅಂತೀವಲ್ವ, ಹಾಗೆ ಹಂಸ ಅಂತ ಒಂದು ರೂಪ ಇದೆ ಪರಮಾತ್ಮನದ್ದು. ಆ ಹಂಸ ರೂಪದಿಂದಾಗಿ ನರಸಿಂಹ ಮಂತ್ರವನ್ನ ಮೇಘ ಸಂಸ್ಥಂ ಹಂಸ ರೂಪಂ ತಂ ವಿಷ್ಣುಂ ಪರಮೈಶ್ವರಂ ವಿರಿಂಚಿ ಸರ್ವ ಪೂರ್ವೇಭ್ಯಃ ನೃಸಿಂಹಾನುಷ್ಠಭಂ ಪರಾಂ. ನೃಸಿಂಹ ಅನುಷ್ಠುಭಂ ಪರಾಂ, ಪರಾಂ ಶ್ರೇಷ್ಠವಾಗಿರುವಂಥ ಅನುಷ್ಠುಭಂ, ಅನುಷ್ಠುಪ್ ಛಂದಸ್ಸಿನಲ್ಲಿರುವಂಥ ನೃಸಿಂಹ ಅಂದರೆ ನರಸಿಂಹ ಮಂತ್ರವನ್ನ ವಿರಿಂಚಿ ಶರ್ವ ಪೂರ್ವೇಭ್ಯ, ವಿರಿಂಚಿ ಬ್ರಹ್ಮದೇವರು, ಶರ್ವ ರುದ್ರದೇವರು ಮೊದಲಾದವರಿಗೆಲ್ಲ ಉಪದೇಶ ಮಾಡಿದ್ದಾನೆ. ಮೇಘ ಸಂಸ್ಥಂ ಹಂಸರೂಪಂ ಅಂತ, ಮೇಘದಲ್ಲಿ ಇರುವಂತಹ ಹಂಸರೂಪದಿಂದ ಪರಮಾತ್ಮ ಉಪದೇಶ ಮಾಡಿದ ಅಂತ ಹೇಳ್ತಾರೆ. ಇಂಥ ದಿವ್ಯವಾದಂಥ ಮಂತ್ರ. ಆದ್ದರಿಂದ ಈ ಮಂತ್ರ ಹೇಳುವಾಗ ಬಹಳ ಜನ ಏನು ಮಾಡಿಬಿಡ್ತಾರೆ ಅಂದರೆ,
ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ. ನರಸಿಂಹಂ ಇದ್ರೆ ನಾರಸಿಂಹಂ ಅಂತ ಹೇಳಿಬಿಡ್ತಾರೆ, ಛಂದೋಭಂಗ ಆಗ್ತದೆ. ಹಾಗೆ ಹೇಳಬಾರ್ದು. ನರಸಿಂಹಂ ಭೀಷಣಂ ಭದ್ರಂ, ನರಸಿಂಹಂ ಭೀಷಣಂ ಭದ್ರಂ ಅಂತ ಇಲ್ಲ. ನರ ಅಂತ ಹೇಳಬಾರ್ದು, ನೃ ಅಂತ ಹೇಳಬೇಕು. ನರಸಿಂಹಂ ಭೀಷಣಂ ಭದ್ರಂ. ನೀವು ಒಂದು ಅಕ್ಷರ ಜಾಸ್ತಿ ಮಾಡಿದ್ರೆ ಛಂದೋಭಂಗ ಆಗಿಬಿಡ್ತದೆ, ಅದರಿಂದ ಅದನ್ನು ಹಾಕಬಾರದು. ಮತ್ತೆ ಕೊನೆಗೆ ಹೇಳುವಾಗ ಮೃತ್ಯುಂ ನಮಾಮ್ಯಹಂ ಅನ್ನುವಲ್ಲೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಮೃತ್ಯುಂ ನಮಾಮ್ಯಹಂ ಅಂದ್ಬಿಡ್ತಾರೆ. ಆಗ ನಿಮಗೆ 12 ಪದ ಆಗಿಬಿಡುತ್ತದೆ. ಯಾಕೆಂದ್ರೆ ಏಕಾದಶ ರುದ್ರರು ಇದನ್ನು 11 ಪದಗಳಿಂದ ಸ್ತೋತ್ರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರಿಂದಾಗಿ ನೀವು ಮೃತ್ಯುಂ ಅಂದ್ರೆ 12 ಆಗಿಬಿಡುತ್ತದೆ. ಅವಾಗ ದ್ವಾದಶಾದಿತ್ಯರು ಅಂತ ಹೋಗ್ಬೇಕಾಗ್ತದೆ, ಹಂಗಾಗಲ್ಲ. ಆದ್ರಿಂದ 11 ಪದ ಆದ್ರಿಂದ ಮೃತ್ಯುಂ ಅನ್ಬಾರ್ದು, ಮೃತ್ಯುಂ ಅಂತ ಅದು ಸಮಸ್ತ ಪದ ಅಂತ ಇಟ್ಟುಕೊಳ್ಬೇಕು. ಮೃತ್ಯುಂ ಅದನ್ನ ಹೀಗೆ 11 ಪದಗಳಿಂದಾಗಿ ಭಗವಂತನನ್ನ ಕೊಂಡಾಡುವಂತ ಒಂದು ದಿವ್ಯವಾದಂತ ಮಂತ್ರ, ಈ ಅದ್ಭುತವಾದ ಮಂತ್ರ ಇದು ಅಂತ ಹೇಳುತ್ತಾರೆ. ಒಂದೊಂದು ಪದಗಳಿಂದಲೂ ಕೂಡ ಸ್ತೋತ್ರ ಮಾಡುವಾಗ ಪ್ರಹ್ಲಾದರಾಜರು ಇದನ್ನ ಮಧ್ವಾಚಾರ್ಯರು ಕೂಡ ತಂತ್ರಸಾರ ಸಂಗ್ರಹದಲ್ಲಿ ಈ ಮಂತ್ರ ಹೇಳಿದ್ದಾರೆ. ಈ ಮಂತ್ರದಿಂದಾಗಿ ಉಪಾಸನೆ ಮಾಡಬೇಕು ಲಕ್ಷ್ಮೀ ನರಸಿಂಹದೇವರನ್ನ ಅಂತ ಪ್ರಹ್ಲಾದರಾಜರು ಹೇಳಿರುವಂತಹದ್ದೇ. ಅದನ್ನೇ ಹೇಳುತ್ತಾರೆ, 11 ಪದದಿಂದಾಗಿ ಇದನ್ನು ಸ್ತೋತ್ರ ಮಾಡಬೇಕು ಅಂತ. ಯಾಕೆ? ಭಗವಂತನಿಗೆ ಒಂದೊಂದು ಹೆಸರಂತೆ. ಏನಿದು ಉಗ್ರಂ ವೀರಂ ಮಹಾವಿಷ್ಣು ಏನರ್ಥ ಅಂದ್ರೆ ಒಂದೊಂದು ಹೆಸರು ಪರಮಾತ್ಮನಿಗೆ. ಏನದು ಅಂದ್ರೆ ಉಗ್ರಂ, ಭಗವಂತನಿಗೆ ಉಗ್ರ ಅಂತ ಹೆಸರು. ಯಾಕೆ? ರಕ್ತೋತ್ಪುಲ್ಲ ವಿರೂಪಾಕ್ಷಂ ವಿಪಕ್ಷಕ್ಷ ದೀಕ್ಷಿತಂ ನಿನಾದತ್ರಸ್ತ ವಿಶ್ವಾಂಡಂ ವಿಷ್ಣು ಉಗ್ರಂ ನಮಾಮ್ಯಹಂ. ವಿಷ್ಣು ಉಗ್ರಂ ನಮಾಮ್ಯಹಂ, ವಿಷ್ಣುವಿಗೆ ಉಗ್ರ ಅಂತ ಹೆಸರು. ಯಾಕೆ? ರಕ್ತೋತ್ಪುಲ್ಲ ವಿರೂಪಾಕ್ಷಂ ಅಂತ. ಅವನ ಕಣ್ಣುಗಳು ವೃತ್ತಾಕಾರ, ಕುದಿಯುವಂತಹ ಒಳ್ಳೆ ಬಂಗಾರದಂತೆ ಕಾಣಿಸ್ತದಂತೆ, ಕೆಂಪಗಿರುತ್ತದೆ ಮಧ್ಯದಲ್ಲಿ. ಅಂತಹದ್ದು ಅದ್ಭುತವಾಗಿರುವಂತಹದ್ದು. ಅಷ್ಟೇ ಅಲ್ಲ, ಅವನೊಮ್ಮೆ ನಾದ ಹರಿಸ್ತಾನಂತೆ, ಸಿಂಹನಾದ ಅಂತಾರಲ್ಲ ಹಾಗೆ ಸಿಂಹನಾದ ಎನ್ನುವಂತಹದ್ದು ಬರ್ತದಂತೊಮ್ಮೆ. ಅದು ಬಂದಾಗ ಹೇಗಾಗುತ್ತೆ ಅಂತ ಹೇಳಿದ್ರೆ ಇಡೀ ವಿಶ್ವಾಂಡ ಅಂದ್ರೆ ಬ್ರಹ್ಮಾಂಡವೇ ಸಿಡಿ ಹೋಗ್ತದೋ ಏನೋ ಅನ್ನುವಂತೆ ಒಮ್ಮೆ ಗಾಬರಿ ಆಗ್ತದಂತೆ. ಅಂಥ ಒಂದು ನಿನಾದವನ್ನು ಮಾಡ್ತಾನಂತೆ ಪರಮಾತ್ಮ. ನಿನಾದ ತ್ರಸ್ತ ವಿಶ್ವಾಂಡಂ ಅಂತ ಹೇಳ್ತಾರೆ. ಆ ರೂಪ ಇವನದ್ದು, ಅದರಿಂದ ಉಗ್ರವಾಗಿದ್ದಾನೆ. ಕೆಲವೊಮ್ಮೆ ಈ ಹುಡುಗರು ದೀಪಾವಳಿ ಹಬ್ಬ ಎಲ್ಲ ಬಂದಾಗಿ ಬಾಂಬ್ಗಳು ಇಡ್ತಿರ್ತಾರೆ, ಪಟಾಕಿ ಅಂತೇಳಿ. ಅವು ಡಬ್ಬಿ ಮೇಲಿಟ್ಟುಬಿಟ್ಟು ಬಾಂಬ್ ಹಚ್ಚುವಾಗ ಹೊಡೆದ್ರೆ ಮೇಲ್ ತನಕ ಹೋಗಿರ್ತದೆ ಒಂದ್ಸರ್ತಿ ಆ ಶಬ್ದಕ್ಕೆ. ಹಾಗೆ ಆ ರೀತಿಯಲ್ಲಿ ಇವನೊಮ್ಮೆ ನಾದ ಮಾಡಿದರೆ ಸಿಂಹನಾದವನ್ನ ಇಡೀ ವಿಶ್ವಾಂಡವೇ ಒಡೆದು ಹೋಗ್ತದೇನೋ ಅಂತ ಗಾಬರಿ ಆಗ್ತದಂತೆ. ಆದ್ರಿಂದ ಅಂತಹ ರೂಪ, ಆದ್ರಿಂದ ಇವನಿಗೆ ಉಗ್ರಂ ಅಂತ ಹೆಸರು. ಉಗ್ರಂ. ವೀರಂ ಅಂತ ಯಾಕೆ ಹೆಸರು ಅಂತಂದ್ರೆ ಸರ್ವೈರ್ ಅವಧ್ಯತಾಂ ಪ್ರಾಪ್ತಂ ಸಬಲಿಂ ದಿತಿನಂದನಂ ನಖಾಗ್ರೈಹಿ ಶಕಲೈಶ್ಚ. ಅವನನ್ನ ಪರಮಾತ್ಮ ಏನು ಮಾಡಿದ್ದಾನೆ ಅಂದ್ರೆ ಹಿರಣ್ಯಕಶಿಪು ಇದ್ದ. ನಾನು ನಿಮಗೆ ಹೇಳಿದ್ದು ಇಷ್ಟನ್ನೇ, ಏನಂದ್ರೆ ನಾಂತರ್ ಬಹಿರ್ ದಿವಾನಕ್ತಂ. ಅವನು ಹಗಲು ಸಾಯಬಾರ್ದು, ರಾತ್ರಿ ಸಾಯಬಾರ್ದು, ಒಳಗೆ ಸಾಯಬಾರ್ದು, ಹೊರಗೆ ಸಾಯಿ, ಇಷ್ಟೇ ಕೇಳಿದ್ದಾನೆ. ಅದು ನಿಜವಾಗ್ಲೂ ಅದನ್ನು ಲಿಸ್ಟ್ ಮಾಡ್ತಾ ಹೋದರೆ ವಿಷ್ಣು ಪುರಾಣದಲ್ಲಿ ಬರ್ತದೆ. 108 ವರಗಳನ್ನು ಕೇಳ್ತಾನೆ. 108 ಹಂಗೆ ಸಾಯಬಾರ್ದು, ಹಿಂಗೆ ಸಾಯಬಾರ್ದು ಅಂತ ಹೇಳ್ಬಿಟ್ಟು 108 ಕೇಳ್ತಾನೆ. ಇಷ್ಟೆಲ್ಲ ಸರ್ವೈಹಿ ಅವಧ್ಯತಾಂ ಪ್ರಾಪ್ತಂ, ಇಷ್ಟೆಲ್ಲ ಅವಧ್ಯತ್ವ ವರವನ್ನ ಕೇಳಿದ್ರು ಕೂಡ ಸಬಲಿಂ ದಿತಿನಂದನಂ ನಕಾಗ್ರೈಹಿ, ಅವನನ್ನ ದಿತಿ ಮಗನಾಗಿರುವಂತ ಹಿರಣ್ಯಕಶಿಪುವನ್ನ ನಖಗಳನ್ನೇ ಆಯುಧ ಮಾಡಿಕೊಂಡು ಸಂಹಾರ ಮಾಡಿದ್ದಾನಲ್ಲ ಭಗವಂತ. ಆದ್ದರಿಂದಲೇನೆ ತಂಬೀರಂ ನಮಾಮ್ಯಹಂ ಅಂತ, ಯಸ್ತಂಬೀರಂ ನಮಾಮ್ಯಹಂ ಅಂತ ವೀರ. ಅದರಿಂದ ಅವನಿಗೆ ವೀರ ಅಂತ ಹೆಸರು ಅಂತ ಹೇಳ್ತಾರೆ, ವೀರ ಅಂತ. ಆಮೇಲೆ ಇನ್ನು ಮಹಾವಿಷ್ಣುಂ ಅಂತ ಹೇಳಿದರು. ಮಹಾವಿಷ್ಣುಂ ಅಂತ ಹೇಳಿದರೆ ಯಾಕೆ ಅವನಿಗೆ ಮಹಾವಿಷ್ಣು ಅಂತ ಹೆಸರು ಅಂದ್ರೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ವಿಷ್ಣು ಅಂದ್ರೆ ವಿಷುಳರು ವ್ಯಾಪ್ತವು ಅಂತ ಧಾತು. ಮಹಾವಿಷ್ಣು ಎಲ್ಲೆಡೆಯಲ್ಲೂ ಕೂಡ ವ್ಯಾಪಿಸಿದ್ದಾನೆ ಪರಮಾತ್ಮ. ಇಂಥಲ್ಲಿ ಇಲ್ಲ ಅಂತಿಲ್ಲ, ಭಗವಂತ ಎಲ್ಲ ಕಡೆಯಲ್ಲೂ ಕೂಡ ಪರಮಾತ್ಮ ನೆಲೆಸಿದ್ದಾನೆ. ಆದ್ರಿಂದ ಅವನಿಗೆ ಮಹಾವಿಷ್ಣು ಅಂತ ಹೆಸರು. ಇನ್ನು ಜ್ವಲಂತಂ ಅಂತ ಅವನಿಗೆ ಯಾಕೆ ಹೆಸರು ಅಂತಂದ್ರೆ ಜ್ವಲಂತಂ ಜ್ಯೋತಿಂಷಿ ಅರ್ಕೇಂದು ನಕ್ಷತ್ರ ಜ್ವಲನಾದೀನ್ ಅನೇಕಶಃ ಜ್ವಲಂತಿ ತೇಜಸಾಯಸ್ಯ ತಂ ಜ್ವಲಂತಂ ನಮಾಮ್ಯಹಂ ಅಂತ. ಅಂದ್ರೆ ಜಗತ್ತಿನಲ್ಲಿ ಜ್ವಲಿಸುವಂತಹದ್ದು ಅಂತ ಏನೇನಿದೆ
ಯಾವ್ದ್ಯಾವ್ದಿದೆಯಪ್ಪ ಹುಡುಕ್ತಾ ಹೋದ್ವಿ ಅಂತಾದ್ರೆ ನಮಗೆ ಸಿಗುವಂತಹದ್ದು ಅಂತಂದ್ರೆ ಜ್ಯೋತಿಂಷಿ, ದೀಪ ಬೆಳಗ್ತದೆ, ದೀಪ ಜ್ವಲಿಸ್ತದೆ. ಅರ್ಕ ಸೂರ್ಯ, ಮತ್ತೆ ಇಂದು ಚಂದ್ರ ಅವನು ಜ್ವಲಿಸ್ತಾನೆ. ನಕ್ಷತ್ರಗಳು ಕೂಡ ಜ್ವಲಿಸ್ತವೆ. ಇವೆಲ್ಲವೂ ಕೂಡ ಉಜ್ವಲವಾಗಿದ್ದಾವಲ್ಲ. ಇವುಗಳು ಉಜ್ವಲವಾಗುವುದಕ್ಕೆ ಉಜ್ವಲತೆಯನ್ನು ಕೊಟ್ಟವನೇ ಇವನು ಭಗವಂತ. ಆದ್ರಿಂದ ಅವನಿಗೆ ಜ್ವಲಂತ ಅಂತ ಹೆಸರಂತೆ ಪರಮಾತ್ಮನಿಗೆ. ಇವು ಜ್ವಲಿಸ್ಲಿಕ್ಕೆ ಕಾರಣ ಅವನು, ಆದ್ರಿಂದ ಅವನು ಜ್ವಲಂತ ಅಂತ. ಜ್ವಲಂತಂ, ಪರಮಾತ್ಮನಿಗೆ ಜ್ವಲಂತಂ ಅಂತ ಹೆಸರು ಅಂತ. ಆಮೇಲೆ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ಅಂತ. ಪರಮಾತ್ಮನಿಗೆ ಸರ್ವತೋಮುಖ. ಯಾಕೆ ಅಂದರೆ ಸರ್ವೇಂದ್ರಿಯೈ ವಿಹೀನೋಪಿ ಸರ್ವಂ ಸರ್ವತ್ರ ಸರ್ವದಾ ಅಂತ. ಭಗವಂತನಿಗೆ ಒಂದು ಇಂದ್ರಿಯ ಅಂತಿಲ್ಲ. ಅವನಿಗೆ ಇಂದ್ರಿಯ ಅಂತಿಲ್ಲ ಅಂದ್ರೆ ಅರ್ಥ ಏನು? ಅವನ ಇಂದ್ರಿಯವೇನೇ ಎಲ್ಲ ಇಂದ್ರಿಯಗಳು ಆಗ್ತದೆ. ಅವನಿಗೆ ಯಾವ ಭೇದ ಇಲ್ಲ ಅಂತ ಅರ್ಥ. ಪರಮಾತ್ಮನಿಗೆ ಇದು ಘ್ರಾಣೇಂದ್ರಿಯ ಅಂತ ಹೇಳಿ ಬರುವುದಿಲ್ಲ. ಅವನಿಗೆ ಘ್ರಾಣೇಂದ್ರಿಯವೂ ಹೌದು, ಪಾದೇಂದ್ರಿಯವೂ ಹೌದು, ರಸನೇಂದ್ರಿಯವೂ ಎಲ್ಲವೂ ಆಗಿಬಿಡ್ತದೆ ಅದು ಹಾಗೆ ಪರಮಾತ್ಮ. ಆದ್ರಿಂದ ಅವನು ಎಲ್ಲೆಡೆಯಲ್ಲೂ ನೋಡ್ತಾನೆ. ಆದ್ರಿಂದಾಗಿ ಪರಮಾತ್ಮ ಎಲ್ಲ ದಿಕ್ಕುಗಳಲ್ಲಿ ನೋಡ್ತಾನೆ. ಆದ್ರಿಂದಾಗಿ ಅವನಿಗೆ ಹೆಸರೇನು ಅಂದ್ರೆ ಸರ್ವತೋಮುಖ ಅಂತ ಹೆಸರಂತೆ. ಕೃಷ್ಣಾವತಾರದಲ್ಲಿ ಕ್ವಚಿಚ್ಚ ಪಾದೇನ ಸಮೀಕ್ಷತೆ ಸಖಿ ಅಂತ ಹೇಳುತ್ತಾರೆ. ಒಂದು ಗೋಪಿ ಏನ್ ಮಾಡಿದ್ದಂತೆ, ಮನೆ ತುಂಬ ಪಾತ್ರೆ ಜೋಡಿಸಿದ್ದಂತೆ. ಕೃಷ್ಣ ಎಲ್ಲಿ ಬರ್ತಾನೆ ನೋಡೋಣ, ಇವತ್ತು ಬಂದ್ರೆ ಹಿಡಿದಾಕಬೇಕು, ಒಂದಾದ್ರೂ ಪಾತ್ರೆ ಎಡುತ್ತಾನೆ, ಅವನು ಎಡವಿದಾಗ ಅವನು ಹಿಡಿಬೇಕು, ಶಬ್ದ ಆಗ್ತದೆ ಅಂತ ಕಾದು ಕೂತಿದ್ದಂತ. ಮನೆ ತುಂಬ ಪಾತ್ರೆ ಜೋಡಿಸಿದ್ಲು. ಆ ಪಾತ್ರೆಗಳು ಜೋಡಿಸಿದಾಗ 4 ಪಾತ್ರೆ ಇಟ್ಟಾಗ ಮಧ್ಯದಲ್ಲಿ ಸಣ್ಣದೊಂದು ಸಂದ ಇರ್ತದೆ ನೋಡ್ರಿ, ಅಲ್ಲಲ್ಲೇ ಕಾಲಿಟ್ಕೊಂಡು ಹೋಗ್ಬಿಟ್ಟಿದ್ದಂತೆ ಕೃಷ್ಣ. ಒಂದೇ ಒಂದು ಪಾತ್ರೆ ಎಡುವುದಿಲ್ಲ. ಆಗ ಅವಳು ಹೇಳ್ತಾಳೆ, ಏನು ಇವನು ಪಾದದಲ್ಲೂ ಕಣ್ಣಿದೆಯೋ ಏನು ಕತೆ, ಅಲ್ಲಿಂದಲೂ ನೋಡ್ತಾನಲ್ಲಿ ಇವನು ಅಂತ ಹೇಳ್ತಾಳೆ. ಕ್ವಚಿಚ್ಚ ಪಾದೇನ ಸಮೀಕ್ಷತೆ ಸಖಿ, ಅಲ್ಲಿಂದ ನೋಡ್ತಾನೆ ಅಂದ್ರೆ ಅರ್ಥ ಏನು? ಸರ್ವತೋಮುಖ ಭಗವಂತ. ಅವನಿಗೆ ಎಲ್ಲಿ ಅಂತಿಲ್ಲ, ಎಲ್ಲ ಕಡೆಯಲ್ಲೂ ನೋಡುವ ಸಾಮರ್ಥ್ಯ ಅವನಿಗೆ, ಪರಮಾತ್ಮನಿಗೆ ಅಂತ ಹೇಳ್ತಾರೆ. ಇಂಥವನು ಭಗವಂತ ಅಂತ. ಇನ್ನು ನರಸಿಂಹಂ ಭೀಷಣಂ ಭದ್ರಂ, ನರಸಿಂಹ, ಪರಮಾತ್ಮನಿಗೆ ನರಸಿಂಹ ಅಂತ ಹೆಸರು. ಯಾಕೆ? ನರವತ್ ಸಿಂಹವಚ್ಚಾಸ್ತಿ ವಪುರ್ಯಸ್ಯ ಮಹಾತ್ಮನಃ ಮಹಾಸತಂ ಮಹಾದಂಷ್ಟಂ ತಂ ನರಸಿಂಹಂ ನಮಾಮ್ಯಹಂ. ಇವನು ನರವತ್ ಸಿಂಹವಚ್ಚಾಸ್ತಿ, ನರನಂತೆ ಸಿಂಹದಂತೆ ಇದ್ದಾನೆ. ಆದ್ರಿಂದ ಇವನ ದೇಹ ಎನ್ನುವಂತಹದ್ದು ಇವನಿಗೆ ನರಸಿಂಹ ಅಂತ ಹೆಸರು ಅಂತ ಹೇಳ್ತಾರೆ. ಇನ್ನು ಮಹಾಸತಂ ಮಹಾದಂಷ್ಟ್ರಂ, ಅವನ ಕೋರೆ ಹಲ್ಲುಗಳು ನೋಡಿದ್ರೆ ಗಾಬರಿ ಆಗ್ತದೆ, ಅಂಥ ದಿವ್ಯವಾಗಿರುವಂಥ ಹಲ್ಲು. ಆದ್ರಿಂದ ಅವನನ್ನು ನರಸಿಂಹ ಅಂತ ಕರೀತಾರೆ. ಭೀಷಣ ಅಂತ ಯಾಕೆ ಹೆಸರಿ ಪರಮಾತ್ಮನಿಗೆ ಅಂದ್ರೆ, ಯನ್ನಾನುಸ್ಮರಣಾತ್ ಭೀತಾಃ ಭೂತವೇತಾಲ ರಾಕ್ಷಸಾಃ ರೋಗಾದ್ಯಾನಿ ಪ್ರಣಶ್ಯಂತಿ ಭೀಷಣಂ ತಂ ನಮಾಮ್ಯಹಂ. ಅವನಿಗೆ ಭೀಷಣ ಅಂತ ಯಾಕೆ ಹೆಸರು ಅಂದ್ರೆ, ಯನ್ನಾಮಸ್ಮರಣಾತ್, ಲಕ್ಷ್ಮೀ ನರಸಿಂಹದೇವರನ್ನು ಲಕ್ಷ್ಮೀ ನರಸಿಂಹಾಯ ನಮಃ ಅಂತ ಪ್ರಾರ್ಥನೆ ಮಾಡಿದರೆ ಸಾಕಂತೆ. ಆ ಹೆಸರು ಕೇಳಿದ್ರೆ ಸಾಕು, ಲಕ್ಷ್ಮೀ ನರಸಿಂಹದೇವರ ಹೆಸರು ಕೇಳಿದ್ರೆ ಸಾಕು. ಅಗ್ರತೋ ನಾರಸಿಂಹಶ್ಚ ಅಂತ ಹೇಳ್ತೇವೆ. ಆ ನರಸಿಂಹ ಅನ್ನೋ ಶಬ್ದ ಕೇಳಿದ್ರೆ ಸಾಕು, ಸುತ್ತಮುತ್ತಲೂ ಇದ್ದಂಥ ಭೂತ ವೇತಾಲ ರಾಕ್ಷಸಾಹ ಎಲ್ಲವೂ ಕೂಡ ಹೆದರಿ ಓಡಿ ಹೋಗಿಬಿಡ್ತಾವಂತೆ ಎಲ್ಲವೂ ಕೂಡ. ಅಷ್ಟೇ ಅಲ್ಲ, ರೋಗಾದ್ಯಾನಿ ಪ್ರಣಶ್ಯಂತೆ, ರೋಗಗಳು ನಮ್ಮ ಹತ್ತಿರಕ್ಕೆ ಬರಬೇಕು ಅಂದ್ರೂ ಕೂಡ ಲಕ್ಷ್ಮೀ ನರಸಿಂಹ ರಕ್ಷಣೆ ಮಾಡು ಅಂತ ಒಂದು ಸರ್ತಿ ಪ್ರಾರ್ಥನೆ ಮಾಡಿದ್ರೆ, ಪಾಹಿ ಲಕ್ಷ್ಮೀ ನರಸಿಂಹ ಅಂದ್ರೆ ಸಾಕು, ಎಲ್ಲ ಹಾರಿ ಹೋಗ್ತಾವಂತೆ. ಅಂಥ ಮಂತ್ರ. ಆದ್ದರಿಂದಾಗಿ ಅವನಿಗೆ ಭೀಷಣ ಅಂತ ಹೆಸರು ಅಂತ ಹೇಳ್ತಾರೆ. ಇನ್ನು ಭದ್ರಂ, ನರಸಿಂಹಂ ಭೀಷಣಂ ಭದ್ರಂ. ಭದ್ರಂ ಅಂತ ಯಾಕೆ ಹೆಸರು ಇವನಿಗೆ ಅಂದ್ರೆ, ಸರ್ವೋಪಿಯಂ ಸಮಾಶ್ರಿತ್ಯ ಸಕಲಂ ಭದ್ರಮಶ್ನುತೆ ಅಂತ. ಭದ್ರ ಅಂದ್ರೆ ಮಂಗಳ ಅಂತ. ಒಂದು ವಸ್ತು ಮಂಗಳ ಆಗ್ತದಲ್ಲ, ಯಾವಾಗ ಮಂಗಳ ಆಗತ್ತೆ ಅಂದ್ರೆ, ಎಲ್ಲವೂ ಕೂಡ ಇವನ ಪಾದ ಮುಟ್ಟಿದ್ರೆ ಮಾತ್ರ ಮಂಗಳ ಆಗ್ತದೆ, ಇದ್ದಿದ್ರೆ ಮಂಗಳ ಆಗೋದಿಲ್ಲ. ಜಗತ್ನಲ್ಲಿ ನಮಗೆ ಅತ್ಯಂತ ಪವಿತ್ರ ಮಂಗಲಮಯವಾದದ್ದು ಅಂತ ನಾವು ಹೇಳೋದು ಗಂಗೆಯನ್ನು ಹೇಳ್ತೀವಿ. ಯಾಕದು ಮಂಗಲಮಯವಾಗಿದೆ? ದೇವರ ಪಾದ ಮುಟ್ಟಿ ಬಂದಿದ್ದಾಳೆ, ಆದ್ರಿಂದಲೇನೆ ಅವಳು ಮಂಗಳಮಯವಾಗಿದ್ದಾಳೆ, ನಮ್ಮನ್ನೆಲ್ಲ ಮಂಗಳವನ್ನಾಗಿ ಮಾಡ್ತಾಳಂತೆ. ಆದ್ರಿಂದಾಗಿ ಸರ್ವೋಪಿಯಂ ಸಮಾಶ್ರಿತ್ಯ ಸಕಲಂ ಭದ್ರಮಶ್ನುತೆ, ಸಕಲವೂ ಭದ್ರವಾಗುತ್ತೆ. ಭದ್ರ ಅಂದ್ರೆ ಮಂಗಳವಾಗ್ತದೆ. ಆದ್ರಿಂದ ಅವರಿಗೆ ಭದ್ರ ಅಂತ ಹೆಸರಿದೆ ಪರಮಾತ್ಮನಿಗೆ. ಇನ್ನೊಂದು ಮೃತ್ಯು ನಮಾಮ್ಯಹಂ ಅಂತ. ಮೃತ್ಯು ಪರಮಾತ್ಮ. ಯಾಕೆ ಇವನಿಗೆ ಮೃತ್ಯು ಅಂತ ಹೆಸರು ಅಂತಂದ್ರೆ, ಇವನು ಭಗವಂತ ಈ ಆರಂಭದಲ್ಲಿ ಭಾಗವತದಲ್ಲಿ ಒಂದು ಮಾತು ಬರ್ತದೆ. ಏನು ಅಂದ್ರೆ, ಆರಂಭದಲ್ಲಿ
ಸೂತ ಮಹರ್ಷಿಗಳು ಶೌನಕರಿಗೆ ಭಾಗವತ ಹೇಳ್ತಾರೆ. ಹೇಳುವಾಗ ಆರಂಭದಲ್ಲಿ ಬಂದದ್ದು ಯಾವ ಕಥೆ ಅಂದರೆ ಪರೀಕ್ಷಿತರ ಕಥೆ ಬರ್ತದೆ. ಅಲ್ಲಿ ಶೌನಕರೆಲ್ಲ ಹೇಳ್ತಾರೆ ಸೂತರಿಗೆ, ಸ್ವಾಮಿ ನೀವು ಹೇಳ್ತಿದ್ದೀರಿ ಪರೀಕ್ಷಿತನ ಕಥೆ ಹೇಳ್ತಿದ್ದೀರಿ, ಪರೀಕ್ಷಿತ ಒಬ್ಬ ಭಾಗವತೋತ್ತಮನಾಗಿದ್ರೆ ಅವನ ಕತೆ ಹೇಳ್ರಿ, ಇಲ್ದಿದ್ರೆ ತಗೊಂಡು ಏನ್ ಮಾಡೋಣ ನಾವು ಕಥೆಯನ್ನ, ದೇವ್ರ ಕಥೆ ಕೇಳಿ ಕೂತಿದ್ದೀವಿ ನಾವು, ಉಪನ್ಯಾಸಕ್ಕೆ ಅಂತ ನಿಮ್ಮನ್ನೆಲ್ಲ ಕರೆಸಿರ್ತೀವಿ, ಬಂದು ಸಂಸಾರದಲ್ಲಿ ಹಂಗೆ, ಸೀರಿಯಲ್ನಲ್ಲಿ ಹಿಂಗೆ, ಸಿನಿಮಾದಲ್ಲಿ ಹಂಗೆ ಅಂತ ಹೇಳಿದ್ರೆ ತಗೊಂಡು ನಾವೇನ್ ಮಾಡೋಣ, ಅದು ಬೇಸರ ಆಗಿದೆ ಅಂತ ಇಲ್ಲಿ ಬಂದು ಕೂತಿರ್ತೀವಿ, ಮತ್ತೆ ಅದನ್ನೇ ಹೇಳಿದ್ರೆ ಏನ್ ಮಾಡ್ಬೇಕು ತಗೊಂಡು ಅಲ್ವಾ. ಆದ್ರಿಂದ ಬೇಡ, ಅದಕ್ಕೆ ಪರೀಕ್ಷಿತು ಭಾಗವತೋತ್ತಮನಾಗಿದ್ರೆ ಮಾತ್ರ ಕತೆ ಹೇಳ್ರಿ, ಇಲ್ದಿದ್ರೆ ಬೇಡ ಅಂತ ಹೇಳ್ತಾರೆ, ಇಲ್ದಿದ್ರೆ ಹೇಳಿಕ್ಕೆ ಹೋಗಬೇಡ್ರಿ. ಅಷ್ಟು ಹೇಳಿದಾಗ ಪಕ್ಕದಲ್ಲೇ ಶೌನಕರು ಕೂತಿದ್ರಂತೆ, ಅವ್ರು ಹೇಳಿದ್ರಂತೆ, ಸ್ವಾಮಿ ನಿಲ್ಲಿಸ್ಬೇಡ್ರಿ, ಕತೆ ಮುಂದುವರಿಸ್ರಿ ಅಂದ್ರಂತೆ. ಯಾಕೆ ಅಂದ್ರೆ ಇಹೋಪನೀತೋ ಭಗವಾನ್ ಅಂತ ಹೇಳ್ತಾರೆ. ನೀವು ಯಾವಾಗ ಭಾಗವತ ಆರಂಭ ಮಾಡಿದ್ದೀರೋ ನಮಗೆ ಗೊತ್ತಿಲ್ಲದೇನೆ ಲಕ್ಷ್ಮೀ ನರಸಿಂಹದೇವರು ನಮ್ಮ ಪಕ್ಕದಲ್ಲಿ ಬಂದು ಕೂತಾರೆ ಅಂತ ಹೇಳ್ತಾರೋ, ಇಲ್ಲೇ ಕೂತಿದ್ದಾರೆ ಅವರು, ಅವ್ರು ಇದ್ದಾರೆ ಅಂದ್ರೆ ನಮಗೆ ಯಾವ ಭಯ ಇಲ್ಲ. ಯಾಕೆ ಅಂದ್ರೆ ಅವರು ಮೃತ್ಯು ಅಂತ ಹೇಳ್ತಾರೆ. ಮೃತ್ಯು ಅಂದ್ರೆ ಮೃತ್ಯುವಿಗೆ ಮೃತ್ಯುವನ್ನು ಕೊಡುವವರು ಅಂತ. ಸಾವು ಅನ್ನುವಂತಹದ್ದು ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಅಪಮೃತ್ಯುಗಳು ಬರ್ತಿರ್ತವೆ ಜೀವನದಲ್ಲಿ. ಇಂಥ ಏನಾದ್ರೂ ಅಪಮೃತ್ಯುಗಳು ಬರ್ತಾ ಇದ್ರೆ ದೇವರಲ್ಲಿ, ಲಕ್ಷ್ಮೀ ನರಸಿಂಹ ದೇವರಲ್ಲಿ ಗಟ್ಟಿ ಭಕ್ತಿಯನ್ನ ಮಾಡಿದ್ವಿ ಅಂತ ಆದ್ರೆ ಆ ಮೃತ್ಯುವಿಗೆ ಸಾವನ್ನ, ಅಂದ್ರೆ ಮೃತ್ಯು ಅಂದ್ರೆ ಸಾವು, ಸಾವಿಗೆ ಸಾವನ್ನು ಕೊಡುವವರು ಯಾರು ಅಂದ್ರೆ ಲಕ್ಷ್ಮೀ ನರಸಿಂಹ ದೇವರು. ಆದ್ರಿಂದ ಅವರಿಗೆ ಮೃತ್ಯು ಅಂತ ಹೆಸರಂತೆ. ಹೀಗೆ ಮೃತ್ಯು ನಮಾಮಿ ಅಂತ ಪರಮಾತ್ಮನಿಗೆ, ಅವನಿಗೆ ನಮಾಮಿ ಅಂತಲೂ ಹೆಸರು. ನಮಾಮಿ ಅಂದ್ರೆ ನಮಸ್ಕಾರ ಅಂತ ಒಂದು ಅರ್ಥ ಇದೆ, ಇನ್ನೊಂದು ಅರ್ಥ ಭಗವಂತ. ಯಾಕೆ ಅಂದ್ರೆ ಭಗವಂತನಿಗೆ ನಮಾಮಿ ಅಂದ್ರೆ ಏನ್ ಅರ್ಥ, ನಮಸ್ಕಾರ ಮಾಡ್ತೇನೆ ಅಂತ. ನಮಾಮಿ ಅಂದ್ರೆ ಅದರ ಅರ್ಥ ಏನು ಗೊತ್ತಾ, ಅರ್ಪಣೆ ಮಾಡ್ತೇನೆ. ನೈವೇದ್ಯ ಅಂದ್ರೆ ಏನರ್ಥ, ನಿವೇದನೆ ಮಾಡೋದು. ಏನ್ ನಿವೇದನೆ ಮಾಡ್ತೇವೆ, ಈ ಅನ್ನ ನಂದಲ್ಲ ದೇವರೇ, ನೀನು ಕೊಟ್ಟದ್ದು, ನೀನು ಮುಂದಿಟ್ಟಿದ್ದೀನಿ, ನೀನು ಸ್ವೀಕಾರ ಮಾಡಿ ಕೊಡು, ನಾನು ಸ್ವೀಕಾರ ಮಾಡ್ತೀನಿ ಅಷ್ಟೇ. ನಮ್ಗೆ ಗೊತ್ತಿಲ್ಲ ಅವ್ನು ನಿಜವಾಗ್ಲೂ ಸ್ವೀಕಾರ ಮಾಡಿದ್ರೆ ನಾವು ಮುಂದೆ ಇಡ್ಲಿಕ್ಕೆ ಹೋಗ್ತೀವಿಲ್ಲೋ ಗೊತ್ತಿಲ್ಲ ಮತ್ತೆ. ಅದರಿಂದ ಆದ್ರೆ ನಿವೇದನೆ ಮಾಡೋದು ಅಂತಂದ್ರೆ ದೇವರೇ ನಿನ್ನದ್ದು ಇದು ಅಂತ, ನಂದೇನದು ಸ್ವಾಮಿ ನಿಂದೇ ಇದೆಲ್ಲವೂ ಅಂತ ಸಮರ್ಪಣೆ ಮಾಡೋದು. ಹಾಗೆ ನಮಾಮಿ ಅಂದ್ರೆ ನಮ್ಮನ್ನ ನಾವು ಸಮರ್ಪಣೆ ಮಾಡಿಕೊಳ್ಳೋದು. ನಾವು ಯಾರ್ಯಾರಿಗೂ ಸೇರಿದವರಲ್ಲ. ನಿನ್ನವ ಶ್ರೀನಿವಾಸ ನಾನನ್ಯರ ಬಲ್ಲೆನೋ ಶ್ರೀನಿವಾಸ. ನನಗೆ ಯಾರು ಬೇರೆ ಯಾರು ಬೇಡ, ನಿನ್ನವ ನಾನು, ನನಗೆ ಇನ್ನೇನು ಬೇಡ. ಆದ್ರಿಂದ ನಿನ್ನನ್ನೇ ನಾನು, ನಿನಗೆ ನನ್ನನ್ನು ಸಮರ್ಪಣೆ ಮಾಡಿಕೊಳ್ತಾ ಇದ್ದೇನೆ ಎನ್ನುವ ಭಾವ ಇದೆಯಲ್ವ, ಇದೇ ನಮಾಮಿ ಅಂದ್ರೆ. ಹಾಗಾಗಿ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಇನ್ನು ನಮಾಮಿ ಅಹಂ ಅಂತ. ಅಹಂ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಅಹಂ ಅಂತಂದ್ರೆ ಅಹೇಯತ್ವ ಅಹಂ ನಾಮ ಅಂತ. ಅಹೇಯತ್ವ, ಭಗವಂತ ಅವನನ್ನ ಹೇಯ ಅಲ್ಲ ಅವನು, ಆದ್ರಿಂದ ಅಹಂ ಅಂತ. ಹೇಯ ಅಂದ್ರೆ ಬಿಡಬೇಕು ಅಂತ. ಆದ್ರೆ ಇವನು ಅಹೇಯ ಅಂದ್ರೆ ಇವನನ್ನು ಬಿಟ್ಟು ನಾವಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಎಷ್ಟೋ ಮಂದಿ ಇದ್ದಾರಲ್ಲ ಅಂದ್ರೆ ಅವನು ಬಿಟ್ಟಿಲ್ಲ ಆದ್ರಿಂದ ಇದ್ದಾರಷ್ಟೇ. ನಾವು ಬಿಟ್ಟಿದ್ದೀವಿ, ಆದ್ರೆ ಅವನು ಬಿಟ್ಟಿರಲ್ಲ ನಮ್ಮನ್ನ, ಆದ್ರಿಂದ ನಾವಿದ್ದೇವೆ. ಅದರಿಂದ ಅವನಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾಗಿ ಅವನು ಅಹೇಯ. ಭಗವಂತನನ್ನ ಬಿಟ್ಟು ಬದುಕಲಿಕ್ಕೆ ಆಗಲ್ಲ, ಆದ್ರಿಂದ ಅವನನ್ನು ಅಹಂ ಅಂತ ಕರೀತಾರಂತ. ಹೇಳಲ್ವೇ ದಾಸರು ಹೇಳಿದ್ದಾರಲ್ಲ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಇದೆಲ್ಲ ಅವನನ್ನ ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅವನ ಅಹೇಯ, ನಿನ್ನನ್ನು ಬಿಡ್ಲಿಕ್ಕೆ ಆಗಲ್ಲಪ್ಪ. ಯಾರನ್ನ ಬೇಕಾದ್ರೂ ಬಿಡಬಹುದು ಬೇಕಾದ್ರೆ ಜಗತ್ತಿನಲ್ಲಿ, ನಿನ್ನನ್ನು ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆದ್ರಿಂದಾಗಿ ಭಗವಂತ ಅಹಂ ಅಂತ ಕರೆಸಿಕೊಳ್ತಾನೆ. ಹೀಗೆ ಆ ಭಗವಂತನ ದಿವ್ಯವಾದಂತಹ ಮಂತ್ರ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಂತ ಆ ಭಗವಂತನ ಸ್ತೋತ್ರವನ್ನು ಮಾಡ್ತಾ ಇದ್ದಂತೇನೆ ಲಕ್ಷ್ಮೀ ನರಸಿಂಹದೇವರ ಅಂತರ್ಧಾನರಾಗ್ತಾರೆ. ಆಮೇಲೆ ನಾರದ ಮಹರ್ಷಿಗಳಿಂದಾಗಿ ಅನೇಕ ತತ್ವಜ್ಞಾನಗಳ ಉಪದೇಶವನ್ನ ಪಡೀತಾರೆ ಪ್ರಹ್ಲಾದರಾಜರು. ಆ ಉಪದೇಶಗಳು ಮುಂದೇನಾಯಿತು ಅದನ್ನೆಲ್ಲವನ್ನು ಕೂಡ ಮತ್ತೆ ನಾಳೆ ದಿವಸ ಸೇರಿದಾಗ ಅದರ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಕೃಷ್ಣಾರ್ಪಣಮಸ್ತು.